ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ನವೆಂಬರ್ ತಿಂಗಳ 15ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಕಾರ್ತಿಕ ಮಾಸ, ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 2:56 ಇರಲಿದೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 10:26 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಸಂಜೆ 4:39 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ಬೆಳಿಗ್ಗೆ 7:29 ಇರಲಿದೆ. ನಂತರ ಉಪರಿ ಇರೋದರಿಂದ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:41 ಮಧ್ಯಾಹ್ನ 12:08 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:47 ಬೆಳಿಗ್ಗೆ 9:14 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:02 ಅಪರಾಹ್ನ 4:29 ಯಮಗಂಡ ಕಾಲದ ಸಮಯ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:52 ಬೆಳಿಗ್ಗೆ 9:35 ಹಾಗೆ ಮಧ್ಯಾಹ್ನ 12:27 ಮಧ್ಯಾಹ್ನ 1:09 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:44 ಮಧ್ಯಾಹ್ನ 12:27 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:38 ರಾತ್ರಿ 7:03 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:16 ಸೂರ್ಯಾಸ್ತ ಸಂಜೆ 5:50. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು ಶುಕ್ರ. ಅದೇ ರೀತಿ ನೃತ್ಯ, ಸಂಗೀತ, ವಿವಾಹ, ಫಲವತ್ತತೆ, ಮನರಂಜನೆ, ಮಧುರವಾದಂಥ ಪಾನೀಯಗಳು, ಜೊತೆಗೆ ಮನೆ, ವಾಹನ ಇತ್ಯಾದಿಗಳಿಗೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿನೇ ಶುಕ್ರ ದೆಸೆ ಅಂತ ಹೇಳಿದ್ರೆ ಎಲ್ಲ ರೀತಿಯ ಸೌಲಭ್ಯಗಳಿರುವಂಥ ಒಂದು ಸಂದರ್ಭ ಅಂತ ಹೇಳ್ಬೋದು. ಅದೇ ರೀತಿ ಈ ದಿನ ಕೂಡ ಶುಕ್ರನಿಂದ ಪ್ರಣಯಕ್ಕೆ, ಪ್ರೇಮಿಗಳಿಗೆ ತುಂಬ ಅನುಕೂಲ ಇರುತ್ತೆ.
ಹಾಗೆ ಮನರಂಜನೆಗೂ ಕೂಡ ಶುಭಕರವಾದಂತಹ ಸಮಯಗಳಿದೆ. ಅಂದರೆ ಮನಸ್ಸಿಗೆ ತುಂಬ ಉಲ್ಲಾಸ, ತುಂಬ ಸಂತೋಷ ತರುವಂಥ ಸನ್ನಿವೇಶಗಳು ಈ ದಿನ ನಿಮಗೆ ಒದಗಿ ಬರುವಂಥದ್ದು ಇದೆ. ಅದೇ ರೀತಿ ಈ ದಿನ ಇರುವಂಥ ಗುರು ಹೊರದ ಸಮಯ ಅಂತ ಹೇಳಿದ್ರೆ, ಈ ದಿನ ಬೆಳಿಗ್ಗೆ 10 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 5 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಈ ಸಮಯದಲ್ಲೇ ರಾಹುಕಾಲ ಇರುತ್ತೆ. ಹಾಗಾಗಿ ಗುರುಹೋರದಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳನ್ನು ಆರಂಭ ಮಾಡಬೇಡಿ. ಇನ್ನು ಮಧ್ಯಾಹ್ನ ಕೂಡ, ಅಂದರೆ ಈ ದಿನ ಅಪರಾಹ್ನ ಕೂಡ ಗುರುಹೋರ ಇದೆ. ಇದು 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 51 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 3 ನಿಮಿಷದಿಂದ ರಾತ್ರಿ 1 ಗಂಟೆ 5 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ತುಂಬ ಅನುಕೂಲತೆಗಳಿರುತ್ತೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಅಂದರೆ ಈ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ದರೂ ಕೂಡ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರದಲ್ಲಿ ನಿಮಗೆ ಜಯಪ್ರಾಪ್ತಿಯಾಗುತ್ತೆ. ಅಂದರೆ ನಿಮ್ಮ ಪ್ರಯತ್ನಗಳು ಈಡೇರುತ್ತೆ. ಹಾಗಾಗಿ ಈ ದಿನ ಇರುವಂಥ ಶನಿ ಹೋರಾದ ಸಮಯ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 7 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 55 ನಿಮಿಷದಿಂದ ಅಪರಾಹ್ನ 4 ಗಂಟೆ 53 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 1 ನಿಮಿಷದಿಂದ ರಾತ್ರಿ 12 ಗಂಟೆ 3 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರಹೋರ ಕೂಡ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ, ವ್ಯಾಪಾರದಲ್ಲಿ ಲಾಭ ಇರುತ್ತೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 55 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 59 ನಿಮಿಷದಿಂದ ರಾತ್ರಿ 11 ಗಂಟೆ 1 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ರವಿಹೋರ ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟು ಅನುಕೂಲಕರವಾಗಿಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಏನಾದರೂ ರವಿ ಹೋರಾದಲ್ಲಿ ಆರಂಭ ಮಾಡಿದರೆ ಅದರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕಲ್ಲ. ನಿಮ್ಮ ಪ್ರಯಾಣ ಕೂಡ ನಿಮ್ಮ ಉದ್ದೇಶವನ್ನು ಈಡೇರಿಸಲ್ಲ. ಹಾಗಾಗಿ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥದ್ದು, ಇನ್ನು ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಇಲಾಖೆಗಳಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಸರ್ಕಾರದ ಈ ಬಿಲ್ಲುಗಳಿರ್ಬೋದು ಅಥವಾ ಹಣಕಾಸಿನ ವ್ಯವಹಾರಗಳಿರ್ಬೋದು, ಇದನ್ನು ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 16 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 3 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 1 ನಿಮಿಷದವರೆಗೆ. ಹಾಗೆ ಸಂಜೆ 6 ಗಂಟೆ 53 ನಿಮಿಷದಿಂದ ರಾತ್ರಿ 7 ಗಂಟೆ 55 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅಂತ ತಿಳ್ಕೊಳ್ಳಿ, ಒಳ್ಳೆಯ ಹೊರ ಯಾವುದಿದೆ ಆ ದಿನದಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಯಾಕೆಂದರೆ ನಿರ್ದಿಷ್ಟವಾದ ಕೆಲಸ ಕಾರ್ಯಗಳನ್ನು ಆಯಾ ಹೊರಾದ ಸಂದರ್ಭದಲ್ಲಿ ನೀವು ಆರಂಭ ಮಾಡಿದ್ರೆ ಮಾತ್ರ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕತ್ತೆ, ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಜೊತೆಗೆ ನೀವು ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಂಚಾಂಗದ ವಿವರಗಳನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ತಂದುಕೊಡುತ್ತೆ, ಯಶಸ್ವಿಯಾಗತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆಂದರೆ ಇದು ಕಾರ್ತಿಕ ಮಾಸದ ಹುಣ್ಣಿಮೆ ಇರುವಂಥ ದಿನ. ಹಾಗಾಗಿನೇ ಈ ಹುಣ್ಣಿಮೆಯನ್ನು ಕಾರ್ತಿಕ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನು ದೊಡ್ಡ ಗೌರಿ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗೆ ಈ ಕಾರ್ತಿಕ ಹುಣ್ಣಿಮೆಯ ದಿನವೇ ಚಂದ್ರ ಜಯಂತಿ ಬರುವಂಥದ್ದು, ಶ್ರೀ ಗುರು ನಾನಕರ ಜಯಂತಿ ಇರುವಂಥದ್ದು, ಹಾಗೆ ವ್ಯಾಸ ಪೂಜೆಯನ್ನು ಮಾಡುವಂಥ ದಿನ ಕೂಡ ಈ ಕಾರ್ತಿಕ ಹುಣ್ಣಿಮೆಯ ದಿನ. ಹಾಗೆ ಈ ಇಡೀ ಕಾರ್ತಿಕ ಮಾಸವನ್ನೇ ಹಿಂದೂ ಧರ್ಮದ ಅತ್ಯಂತ ಮಂಗಳಕರವಾದಂಥ ಮಾಸ ಅಂತ ಹೇಳಿ ಪರಿಗಣಿಸಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಇಲ್ಲಿ ಕಾರ್ತಿಕ ಮಾಸದಲ್ಲಿ ನಾವು ಸಾಕಷ್ಟು ಪ್ರಮುಖವಾದಂತಹ ವ್ರತಗಳನ್ನು, ಹಬ್ಬಗಳನ್ನು ಆಚರಣೆ ಮಾಡ್ತೇವೆ.
ಏಕೆಂದರೆ ಈ ತಿಂಗಳಲ್ಲೇ ವಿಷ್ಣು ಯೋಗ ನಿದ್ರೆಯಿಂದ ಎಚ್ಚರಾಗಿ ಸೃಷ್ಟಿಯ ಕಾರ್ಯಗಳನ್ನು ಕೈಗೊಳ್ತಾನೆ ಅನ್ನುವಂಥ ಒಂದು ವಿಚಾರ. ಜೊತೆಗೆ ಉತ್ಥಾನ ದ್ವಾದಶಿಯ ದಿನ ತುಳಸಿಯ ಜೊತೆಯಲ್ಲಿ ವಿವಾಹ ಆಗುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಈ ಕಾರ್ತಿಕ ಮಾಸದಲ್ಲಿ ಮತ್ತೊಂದು ಪ್ರಮುಖವಾದಂತಹ ದಿನ ಅಂತ ಹೇಳಿದ್ರೆ ಅದು ಈ ಕಾರ್ತಿಕ ಪೂರ್ಣಿಮೆಯ ದಿನ, ಹುಣ್ಣಿಮೆಯ ದಿನ. ಹಾಗಾಗಿ ಈ ಕಾರ್ತಿಕ ಹುಣ್ಣಿಮೆ ಅತ್ಯಂತ ಮಂಗಳಕರ ಹಾಗೆ ಪವಿತ್ರವಾದಂತಹ ದಿನ ಅಂತ ಹೇಳಿ ಪರಿಭಾವಿಸಿರುವಂಥದ್ದು ಇದೆ. ಇಲ್ಲಿ ಈ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಈ ಎರಡೂ ದೃಷ್ಟಿಕೋನದಿಂದಲೂ ಈ ಹುಣ್ಣಿಮೆ ಬಹಳ ಪ್ರಮುಖ. ಯಾಕೆ ಅಂತ ಹೇಳಿದ್ರೆ ನಾವು ಕೆಲವೊಂದು ಆಚರಣೆಗಳನ್ನು ಮಾಡುವಂಥದ್ದು ಈ ಹುಣ್ಣಿಮೆಯ ದಿನವೇ. ಹಾಗೆ ಈ ಹುಣ್ಣಿಮೆಯ ದಿನ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿದ್ರೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಈ ಹುಣ್ಣಿಮೆಯ ದಿನ ನಿಮ್ಮ ಮನೆಗೆ ಯಾರಾದರೂ ಬಾಗಿಲಿಗೆ ಭಿಕ್ಷೆಯನ್ನು ಬೇಡಿ ಬಂದಾಗ, ನಿಮ್ಮ ಸಹಾಯವನ್ನು ಕೋರಿ ಬಂದರೆ ಅದನ್ನು ನಿರಾಕರಿಸಬೇಡಿ. ನಿಮ್ಮ ಯಥಾಶಕ್ತಿ ಅವರಿಗೆ ಕೈಲಾದಷ್ಟು ದಾನ ಮಾಡಿ. ಹಾಗೆ ಹಸಿದು ಬಂದವರಿಗೂ ಕೂಡ ಈ ದಿನ ಅನ್ನದಾನವನ್ನು ಮಾಡೋದರಿಂದ ಮನೆಯಲ್ಲಿ ಸಂತೃಪ್ತಿಯ ಜೀವನ ಇರುತ್ತೆ. ಇನ್ನು ವಿಶೇಷವಾಗಿ ನಿರ್ಗತಿಕರಿಗೆ, ಬಡವರಿಗೆ, ಅಸಹಾಯಕರಿಗೆ ಮತ್ತು ಅಂಗವಿಕಲರಿಗೆ ಈ ದಿನ ಕೈಲಾದ ಸಹಾಯವನ್ನು ಮಾಡುವಂಥದ್ದು, ಹಾಗೆ ಅವರ ಬದುಕಿಗೆ ಏನಾದರೂ ಒಂದು ಆಸರೆಯಾಗಿ ನೀವು ಸಾಂತ್ವನದ ಮಾತುಗಳನ್ನು ಹೇಳುವಂಥದ್ದನ್ನು ಕೂಡ ಮರಿಬೇಡಿ. ಇನ್ನು ಈ ದಿನ ಹಿರಿಯರನ್ನು ಗೌರವಿಸುವಂಥದ್ದು, ಮನೆಯಲ್ಲಿ ತಂದೆ ತಾಯಿಯಂದ್ರಿದ್ದೆ ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ಹಿರಿಯರಿಗೆ ಈ ದಿನ ವಿಶೇಷವಾಗಿ ನಿಮ್ಮ ಶುಶ್ರೂಷೆ ತಲುಪಬೇಕು. ಅವರ ಯೋಗಕ್ಷೇಮವನ್ನು ವಿಚಾರಿಸಬೇಕು. ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಹರಿಸಬೇಕು ಈ ಹುಣ್ಣಿಮೆಯ ದಿನ. ಇದರಿಂದ ಅವರ ಆಶೀರ್ವಾದ ಸಿಕ್ಕಿದಾಗ ಪಿತೃಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ ನಮಗೆ ಶ್ರೀರಕ್ಷೆಯಾಗಿ ಇರುತ್ತೆ. ಹಾಗಾಗಿ ಈ ಎರಡೂ ಕೆಲಸವನ್ನು ಈ ಹುಣ್ಣಿಮೆಯ ದಿನ ಮಾಡಿದ್ರೆ ನಿಮಗೆ ಅತ್ಯಂತ ಪರಮ ಪದವಿ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಈ ದಿನ ಹುಣ್ಣಿಮೆಯ ದಿನ ನಾವು ಉಪಯೋಗಿಸುವಂಥ ಆಹಾರದ ಬಗ್ಗೆ ಕೂಡ ಗಮನ ಹರಿಸಬೇಕು. ಏಕೆಂದರೆ ಬರೀ ಸಾತ್ವಿಕ ಆಹಾರವನ್ನು ಮಾತ್ರ ಈ ದಿನ ಸೇವನೆ ಮಾಡಬೇಕು. ಹಾಗೆ ಬ್ರಹ್ಮಚರ್ಯವನ್ನು ಅನುಸರಣೆ ಮಾಡಬೇಕು. ಇನ್ನು ತಾಮಸ ಆಹಾರಗಳಾದಂತಹ ಮಾಂಸ, ಮದ್ಯ, ಈರುಳ್ಳಿ, ಬೆಳ್ಳುಳ್ಳಿ ಇತ್ಯಾದಿಗಳನ್ನು ಈ ದಿನ ಸೇವಿಸಬಾರ್ದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ಹುಣ್ಣಿಮೆಯ ದಿನ ಇನ್ನೊಂದು ಪ್ರಮುಖವಾದಂಥ ಕೆಲಸವನ್ನು ಮಾಡಬೇಕು. ಅದೇನೆಂದರೆ ಮನೆಯ ಮೂಲೆ ಮೂಲೆಗಳಲ್ಲೂ ಕೂಡ, ಮನೆಯ ಪ್ರತಿ ಬಾಗಿಲಿನ ಮುಂದೆ ಕೂಡ ಈ ದಿನ ದೀಪಗಳ ಬೆಳಕನ್ನು ಇಡಬೇಕು. ಅದರಲ್ಲೂ ಮಣ್ಣಿನ ಹಣತೆಯಿಂದ ತುಪ್ಪದ ದೀಪಗಳನ್ನು ಹಚ್ಚಿಟ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಭಗವಾನ್ ವಿಷ್ಣು ದಾಮೋದರನ ರೂಪದಲ್ಲಿ ಮನೆಗೆ ಆಗಮಿಸಿ ಮನೆಯ ಎಲ್ಲ ಕಷ್ಟಗಳನ್ನು ನಿವಾರಿಸ್ತಾನೆ, ಮನೆಯ ಸುಖ, ಶಾಂತಿ, ಸಮೃದ್ಧಿಯಿಂದ ನೆಲೆಸುವಂತೆ ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ದೀಪಗಳನ್ನು ಸಂಜೆಯ ಸಮಯದಲ್ಲಿ ಹೊತ್ತಿಸಬೇಕು. ಏಕೆಂದರೆ ಈ ದಿನವೇ ಲಕ್ಷ್ಮಿ ಮನೆಗೆ ಆಗಮಿಸುವಂಥದ್ದು. ಹುಣ್ಣಿಮೆಯ ದಿನ ಯಾರು ದೀಪಗಳ ಬೆಳಕಿನಲ್ಲಿ ಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಮನೆಯ ಮುಂಭಾಗಿಲಿನಲ್ಲೂ ಕೂಡ ಈ ದಿನ ದೀಪಗಳನ್ನು ಹಚ್ಚಿಡಬೇಕು. ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು, ಲಕ್ಷ್ಮಿಯನ್ನು ಆವಾಹನೆ ಮಾಡಿಕೊಳ್ಬೇಕು. ಜೊತೆಗೆ ಲಕ್ಷ್ಮಿ ಪೂಜೆಯನ್ನು ಮಾಡಿ 4 ಜನ ಮುತ್ತೈದೆಯರಿಗೆ ಈ ದಿನ ಅರಿಶಿನ ಕುಂಕುಮಾದಿಗಳಿಂದ ಕೊಡೋದ್ರಿಂದ ನಿಮ್ಮ ಮನೆ ಸಮೃದ್ಧಿಯಾಗಿರುತ್ತೆ. ಆ ಹಿರಿಯ ಮುತ್ತೈದೆಯರ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗಿ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ನೆಲೆಸತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಈ ದಿನ, ಈ ಹುಣ್ಣಿಮೆಯ ದಿನ ಈ ಕಾರ್ಯಗಳನ್ನು ಮಾಡುವಂಥದ್ದನ್ನು ಮರಿಬೇಡಿ. ಜೊತೆಗೆ ಬಂಧುಗಳೇ, ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಈ ಹುಣ್ಣಿಮೆಯನ್ನು ಗೌರಿ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದಿದೆ. ಇದು ಕಾರ್ತಿಕ ಮಾಸದ ಮತ್ತೊಂದು ವಿಶೇಷವಾದಂತಹ ಆಚರಣೆ. ಇದು ಹೆಣ್ಣು ಮಕ್ಕಳು ಸಂಭ್ರಮಿಸುವಂತಹ ಹುಣ್ಣಿಮೆಯ ದಿನ. ಯಾಕೆ ಅಂತ ಹೇಳಿದ್ರೆ ಕೃಷಿ ಪ್ರಧಾನವಾಗಿರುವಂಥ ಕುಟುಂಬಗಳು ತಾವು ಬೆಳೆಯುವಂತಹ ಬೆಳೆ ಸಮೃದ್ಧವಾಗಿ ಬರಲಿ ಅಂತ ಹೇಳಿ ಆಚರಿಸುವಂಥ ಹಬ್ಬ ಇದು. ಹಾಗೆ ಗೌರಿಯನ್ನು ಪಾರ್ವತಿಯ ಪ್ರತಿರೂಪವಾಗಿ ಪೂಜೆ ಮಾಡುವಂಥದ್ದು ಇದೆ. ಇಲ್ಲಿ ಶಿವನ ಅರ್ಧಾಂಗಿ ಪಾರ್ವತಿಗೆ ನಮ್ಮ ಸ್ತ್ರೀ ವರ್ಗದವರು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಹಬ್ಬ ಇದು. ಅದರಲ್ಲೂ ಬಂಧುಗಳ ನಡುವಿನ ಬಾಂಧವ್ಯ ಗಟ್ಟಿಯಾಗಲಿ ಅಂತ ಹೇಳಿ ಸಂಭ್ರಮಿಸುವಂಥ ಹಬ್ಬ ಇದು. ಹಾಗಾಗಿ ನಾನಾ ಅರ್ಥಗಳಲ್ಲಿ ಈ ದೊಡ್ಡ ಗೌರಿ ಹುಣ್ಣಿಮೆ ವಿಶೇಷತೆಯನ್ನು ಪಡ್ಕೊಂಡಿದೆ. ಹಾಗೆ ಈ ಹುಣ್ಣಿಮೆಯ ದಿನ ಗೌರಮ್ಮನನ್ನು ಮನೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜೆ ಮಾಡುವಂಥ ಸಂಪ್ರದಾಯ ಬಹಳ ಪುರಾತನ ಕಾಲದಿಂದಲೂ ಕೂಡ ನಡೆದು ಬಂದಿರುವಂಥದ್ದು. ಕೆಲವು ಮನೆಗಳಲ್ಲಿ ಈಗಲೂ ಕೂಡ ಈ ಗೌರಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾರೆ. ಇದು
ಗೌರಿ ಹಬ್ಬದ ರೀತಿಯಲ್ಲೇ ಇರುತ್ತೆ. ಅಂದರೆ ಭಾದ್ರಪದ ಮಾಸದಲ್ಲಿ ಬರುವಂಥ ಸ್ವರ್ಣಗೌರಿ ವ್ರತ ಏನಿದೆ ಅದೇ ರೀತಿಯಲ್ಲೇ ಈ ಗೌರಿ ಹುಣ್ಣಿಮೆಯ ವ್ರತ ಕೂಡ ಇರುತ್ತೆ. ಇಲ್ಲಿ ಮಣ್ಣಿನಿಂದ ಅಥವಾ ಮರದಿಂದ ಸಿದ್ಧಪಡಿಸಿರುವಂಥ ಗೌರಿಯ ವಿಗ್ರಹವನ್ನು ತಂದು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಶಿವನ ಜೊತೆಯಲ್ಲಿ ಗೌರಿಯನ್ನ ಈ ದಿನ ಷೋಡಶೋಪಚಾರಗಳಿಂದ ಪೂಜೆ ಮಾಡುವಂಥ ಒಂದು ವಿಧಾನ ಇದೆ. ಇಲ್ಲಿ ಈ ದಿನ ವಿಶೇಷವಾಗಿ ಸಕ್ಕರೆ ಗೊಂಬೆಗಳನ್ನು ತಯಾರು ಮಾಡ್ತಾರೆ. ಹಾಗೆ ತಟ್ಟೆಗಳಲ್ಲಿ ದೀಪವನ್ನು ಇಟ್ಟು ಗೌರಿಯ ವಿಗ್ರಹಕ್ಕೆ ಆರತಿಯನ್ನು ಮಾಡುವಂಥದ್ದು. ಇನ್ನು ಈ ದಿನ ವಿಶೇಷವಾಗಿ ಹಾಲಿನಿಂದ ತಯಾರು ಮಾಡಿರುವಂಥ ಕ್ಷೀರವನ್ನಾಗಲಿ ಹಾಲನ್ನವನ್ನಾಗಲಿ ಗೌರಿಗೆ ನೈವೇದ್ಯ ಮಾಡುವಂಥದ್ದು ಇದೆ. ಹಾಗಾಗಿ ಈ ಹುಣ್ಣಿಮೆಯ ದಿನ ಗೌರಿಯನ್ನು ಅತ್ಯಂತ ವೈಭವದಿಂದ ಪೂಜೆ ಮಾಡಿ ಸಾಯಂಕಾಲದ ಸಮಯದಲ್ಲಿ ನದಿ ಅಥವಾ ಒಂದು ಕೆರೆ ದಡಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ವಿಸರ್ಜನೆ ಮಾಡುವಂಥ ಒಂದು ಸಂಪ್ರದಾಯ ಇದೆ. ಹಾಗಾಗಿನೇ ಪುರಾಣದಲ್ಲೂ ಕೂಡ ಈ ಗೌರಿ ಹುಣ್ಣಿಮೆಯ ಉಲ್ಲೇಖ ಇದೆ. ಕೃತ್ತಿಕಾ ನಕ್ಷತ್ರ ಏನಾದರೂ ಸೇರಿದರೆ ಆ ದಿನ ಕಾರ್ತಿಕೇಯನ ದರ್ಶನವನ್ನು ಪಡಿಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಈ ದಿನ ರಾತ್ರಿಯಿಂದನೇ ಕೃತ್ತಿಕಾ ನಕ್ಷತ್ರ ಆರಂಭ ಆಗ್ತಾ ಇದೆ. ಹಾಗಾಗಿ ನಮ್ಮ 7 ಜನ್ಮಗಳಲ್ಲಿ ನಾವು ಅತ್ಯಂತ ಧನಿಕರಾಗಿ ಅತ್ಯಂತ ಜ್ಞಾನವಂತರಾಗಿ ಸುಸಂಸ್ಕೃತರಾಗಿ ಜನಿಸ್ತೇವೆ ಅನ್ನುವಂಥ ಒಂದು ನಂಬಿಕೆಯಿಂದ ಈ ಕಾರ್ತಿಕೇಯನನ್ನು ಈ ಹುಣ್ಣಿಮೆಯ ದಿನದಂದು ಆರಾಧನೆ ಮಾಡುವಂಥದ್ದು ಇದೆ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಇಲ್ಲಿ ಶಿವ, ಪಾರ್ವತಿ, ಗಣಪತಿ ಹಾಗೆ ಕಾರ್ತಿಕೇಯ ಇವರನ್ನು ವಿಶೇಷವಾಗಿ ಪೂಜೆ ಮಾಡುವಂಥ ದಿನ ಇದು. ಇನ್ನು ಈ ದಿನದಲ್ಲಿ ಕೆಲವು ಸಂಪ್ರದಾಯಸ್ಥರು ಗೋವಿನ ವಿವಾಹವನ್ನು ಮಾಡುವಂಥದ್ದು ಇದೆ. ಅಂದರೆ ಮನೆಯಲ್ಲಿರುವಂಥ ಗೋವುಗಳನ್ನು ಸಿಂಗರಿಸುವಂಥದ್ದು, ಅದನ್ನು ಎತ್ತು ಅಥವಾ ಹೋರಿಗಳ ಜೊತೆಯಲ್ಲಿ ವಿವಾಹ ಮಾಡಿಸುವಂಥದ್ದು. ಇದರಿಂದ ಪಿತೃಗಳು ಸಂತೃಪ್ತರಾಗ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಜೊತೆಗೆ ಈ ದಿನದಂದು ವ್ಯಾಸ ಪೂಜೆಯನ್ನು ಮಾಡುವಂಥದ್ದು. ಅಂದರೆ ವೇದವ್ಯಾಸರನ್ನ ಪೂಜೆ ಮಾಡೋದ್ರಿಂದ ಶ್ರೀಮನ್ನಾರಾಯಣನ ಅವತಾರಿಯಾದಂತಹ ವ್ಯಾಸ ಮಹರ್ಷಿಗಳನ್ನು ಪೂಜೆ ಮಾಡುವಂಥದ್ದು. ಹಾಗಾಗಿನೇ ಮಹಾಭಾರತವನ್ನು ಹಾಗೆ ಭಾಗವತವನ್ನು ರಚನೆ ಮಾಡಿರುವಂಥ ವ್ಯಾಸರನ್ನು ಈ ದಿನ ಸ್ಮರಣೆ ಮಾಡುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಈ ದಿನದ ದೀಪೋತ್ಸವಕ್ಕೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ಅದರಲ್ಲೂ ಪ್ರದೋಷದ ಸಮಯದಲ್ಲಿ ದೀಪಗಳನ್ನು ಸಾಲು ಸಾಲು ದೀಪಗಳನ್ನು ಹಚ್ಚಿ ಆ ದೀಪಗಳ ದರ್ಶನವನ್ನು ಮಾಡಿದ್ರೆ ಪುನರ್ಜನ್ಮ ಇರಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದಿನ ದೇವರ ಮುಂದೆ ಹಾಗೆ ಮನೆಯ ಮುಂದೆ ತುಳಸಿಯ ಮುಂದೆ ಸಾಲು ಸಾಲು ದೀಪಗಳನ್ನು ಬೆಳಗಿಸುವುದರಿಂದ ಅಜ್ಞಾನ ನಾಶವಾಗತ್ತೆ, ಸುಜ್ಞಾನ ಪಸರಿಸತ್ತೆ. ಹಾಗಾಗಿ ಜೀವನದಕ್ಕೆ ಬೇಕಾಗಿರುವಂಥ ಅಗತ್ಯವಾದಂಥ ಜ್ಞಾನ ಸಂಪಾದನೆ ಈ ದಿನದಲ್ಲಿ ಆಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ದಿನ ಧಾತ್ರಿ ಪೂಜೆಯನ್ನು ಮಾಡುವಂಥದ್ದು, ಧಾತ್ರಿ ಹವನವನ್ನು ಮಾಡುವಂಥದ್ದು, ವನಭೋಜನವನ್ನು ಏರ್ಪಡಿಸುವಂಥದ್ದು. ಇನ್ನು ವಿಶೇಷವಾಗಿ ಈ ದಿನ ಅನ್ನಾದಿಗಳನ್ನು ದಾನ ಮಾಡೋದ್ರಿಂದ, ಪದಾರ್ಥಗಳನ್ನು ಇತರರಿಗೂ ಬಡಿಸೋದ್ರಿಂದ ಅನಂತ ಪುಣ್ಯ ಲಭಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಬಂದಿರುವಂಥ ಹುಣ್ಣಿಮೆಗೆ ನಾನಾ ವಿಧದಲ್ಲಿ ಮಹತ್ವಗಳು ಇರುವಂಥದ್ದು. ಹಾಗೆ ಈ ದಿನದ ದೀಪೋತ್ಸವದಲ್ಲಿ ಮತ್ತೊಂದು ಸಂಪ್ರದಾಯ ಇದೆ. ಅದೇನೆಂದರೆ ಗೋಧಿ ಮತ್ತು ಮೈದಾ ಹಿಟ್ಟಿನಿಂದ ತಯಾರಿಸಿದಂತಹ ಈ ಕಣಕದ ಆರತಿಯನ್ನು ವಿಶೇಷವಾಗಿ ದೇವಿಗೆ ಬೆಳಗುವಂಥದ್ದು ಇದೆ. ಅದರಲ್ಲೂ ಸ್ತ್ರೀ ದೇವತೆಗಳಿಗೆ ಈ ದಿನ ವಿಶೇಷವಾಗಿ ದೀಪಾಲಂಕಾರವನ್ನು ಮಾಡುವಂಥದ್ದು. ಅದರಲ್ಲೂ ಈ ದಿನ ಗೌರಿಗೆ ವಿಶೇಷವಾಗಿ ದೀಪಾರಾಧನೆಯನ್ನು ಭಕ್ತಿಯಿಂದ ಮಾಡಿ ಪೂಜೆ ಸಲ್ಲಿಸುವಂಥದ್ದು ಇದೆ. ಕೆಲವರು 15 ದಿನಗಳ ಕಾಲ ಮನೆಯಲ್ಲೇ ಗೌರಿಯನ್ನು ಇಟ್ಟುಕೊಳ್ಳುವಂಥ ಸಂಪ್ರದಾಯ ಇದೆ. ಪ್ರತಿದಿನ ಸಂಜೆ ಗೌರಿಗೆ ಆರತಿಯನ್ನು ಮಾಡಿ ಮಕ್ಕಳಿಗೆ ಮುತ್ತೈದೆಯರಿಗೆ ಬಾಗಿನವನ್ನು ಕೊಡುವಂಥ ಸಂಪ್ರದಾಯ ಕೂಡ ಇದೆ. ಆ ಸಂದರ್ಭದಲ್ಲೇ ಗೌರಮ್ಮನ ಹಾಡುಗಳನ್ನು ವಿಶೇಷವಾಗಿ ಹಾಡುವಂಥದ್ದು. ಹಾಗೆ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ಕೂಡ ಈ ಹಾಡಿನಲ್ಲಿ ಜೊತೆಗೆ ಸೇರಿಸ್ಕೊಳ್ಳುವಂಥದ್ದು. ಹಾಗೆ ಹೆಣ್ಣು ಮಕ್ಕಳ ಹೆಸರುಗಳನ್ನು ಈ ಹಾಡಿನಲ್ಲಿ ಸೇರ್ಪಡೆಗೊಳಿಸುವಂಥ ಒಂದು ಕ್ರಮ ಕೂಡ ಇದೆ. ಒಟ್ಟಾರೆ ಈ ದಿನ ಅತ್ಯಂತ ಸಂಭ್ರಮದಿಂದ ಈ ಗೌರಿ ಹುಣ್ಣಿಮೆಯನ್ನು ಆಚರಣೆ ಮಾಡುವಂಥದ್ದು. ಹಾಗೆ ಈ ಗೌರಿಯ ವಿಸರ್ಜನೆ ಕೂಡ ಬಹಳ ಸಂಪ್ರದಾಯಬದ್ಧವಾಗಿದೆ. ಏನಂದರೆ ಗೌರಿಯ ವಿಸರ್ಜನಾ ಸಮಯದಲ್ಲಿ ಹೆಣ್ಣು ಮಕ್ಕಳು ಕೋಲಾಟವನ್ನು ಆಡುವಂಥದ್ದು. ಜೊತೆಗೆ ಬನ್ನಿ ಮರದ ಕೆಳಗೆ ಗೌರಿಯನ್ನು ಇಟ್ಟು ಮತ್ತೊಮ್ಮೆ ಪುನಃ ಪೂಜೆಯನ್ನು ಮಾಡಿ ಗೌರಿಯನ್ನು ವಿಸರ್ಜನೆ ಮಾಡುವಂಥ ಸಂಪ್ರದಾಯ ಇದೆ. ಇಲ್ಲಿ ಕೃಷಿಕರ ಹಬ್ಬವಾಗಿ ಈ ದೊಡ್ಡ ಗೌರಿ ಹುಣ್ಣಿಮೆ ಆಚರಿಸಲ್ಪಡುವಂಥದ್ದು. ಇನ್ನು ರೈತರು ತಾವು ಬೆಳೆದಂತಹ ಫಸಲು ಮನೆಗೆ ತರುವಂಥ ಒಂದು ಸಮಯ ಇದು. ಹಾಗೆ
ಮನೆಯ ತುಂಬೆಲ್ಲ ದವಸ ಧಾನ್ಯಗಳು ತುಂಬಿ ಬರಲಿ, ರೈತರಿಗೆ ಸಂತೋಷವನ್ನು ತರಲಿ. ಹಾಗಾಗಿ ಮಾತೆ ಅನ್ನಪೂರ್ಣೇಶ್ವರಿ ಸ್ವರೂಪವಾದಂತಹ ಗೌರಿಯನ್ನು ಈ ದಿನ ಆಚರಣೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು ಇದೆ. ಹಾಗೆ ಈ ಒಂದು ಹುಣ್ಣಿಮೆಯನ್ನು ಕೃಷಿಕರ ಹಬ್ಬ ಅಂತ ಹೇಳೇ ಕರೆಯುವಂಥದ್ದು ಕೂಡ ಇದೆ. ಅದರಲ್ಲೂ ಈ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಇಂದಿಗೂ ಕೂಡ ಬಹಳ ಶ್ರದ್ಧಾ ಭಕ್ತಿಗಳಿಂದ ಈ ಗೌರಿ ಹುಣ್ಣಿಮೆಯ ಶಿಷ್ಟಾಚಾರಗಳನ್ನು ಪರಿಪಾಲನೆ ಮಾಡುವಂಥದ್ದು ಇದೆ. ಹಾಗೆ ಈ ಗ್ರಾಮೀಣ ಜಾನಪದ ಸೊಗಡಿನ ರೀತಿಯಲ್ಲಿ ಈ ಗೌರಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು, ಹಾಗೆ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಒಂದು ಪರಿಚಯಾತ್ಮಕ ಹಬ್ಬವಾಗಿ ಕೂಡ ಈ ಹುಣ್ಣಿಮೆಯನ್ನು ಆಚರಿಸುವಂಥದ್ದು ಇದೆ. ಹಾಗೆ ಬಂಧುಗಳೇ, ಈ ದಿನ ಚಂದ್ರ ಜಯಂತಿ ಇರುವಂತಹ ದಿನ. ಇದು ಮನಕಾರಕನಾದಂತಹ ಚಂದ್ರನನ್ನು ಆರಾಧನೆ ಮಾಡುವಂತಹ ದಿನ. ಏಕೆಂದರೆ ಎಲ್ಲ ಮನಸ್ಸುಗಳು ಪರಿಪೂರ್ಣವಾಗಿರಬೇಕು, ಪ್ರಫುಲ್ಲವಾಗಿರಬೇಕು, ಸಂತೋಷವಾಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಚಂದ್ರನನ್ನು ಈ ದಿನ ಆರಾಧನೆ ಮಾಡುವಂಥದ್ದು. ಏಕೆಂದರೆ ನಮ್ಮ ಮನಸ್ಸು ಚಂದ್ರನ ಪ್ರಭಾವಕ್ಕೆ ಒಳಗಾಗಿರುವಂಥದ್ದು. ಹಾಗಾಗಿನೇ ಮನಸ್ಸು ಚಾಂಚಲ್ಯಕ್ಕೆ ಈಡಾಗುತ್ತೆ. ಕೆಲವು ಸಮಯ ಮನಸ್ಸಿನಲ್ಲಿ ರೋಷ ಆವೇಶಗಳು ಬರುತ್ತೆ. ಅದೇ ಮನಸ್ಸಿನಲ್ಲೇ ಪ್ರೀತಿ ಪ್ರೇಮಗಳು ಉದ್ಭವ ಆಗುತ್ತೆ. ಹಾಗಾಗಿನೇ ಈ ಮನಸ್ಸಿನ ಚಾಂಚಲ್ಯತೆ ಏನಿದೆ ಅದನ್ನು ಕಂಡು ಹಿಡಿಯಲಿಕ್ಕೆ ಕಷ್ಟವಾಗಿರುವಂಥದ್ದು. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ರೀತಿಯ ನವಗ್ರಹಗಳಲ್ಲಿ ಎರಡನೆಯದೇ ಚಂದ್ರ. ಚಂದ್ರ ಸೌಮ್ಯ ಗ್ರಹ. ಕಟಕ ರಾಶಿ ಈತನ ಸ್ವಗೃಹ. ಬಣ್ಣ ಬಿಳಿಯದ್ದು. ಧಾನ್ಯ ಅಕ್ಕಿ. ಈ ಚಂದ್ರನ ದಶೆ 10 ವರ್ಷಗಳಿರುತ್ತೆ. ಚಂದ್ರ ಮಾತೃಕಾರಕ, ಮನಕಾರಕನಾಗಿರುವಂಥವನು. ಚಂದ್ರನ ಚಲನೆಯ ಆಧಾರದಲ್ಲಿ ದಿನ, ವಾರ, ವರ್ಷ, ಭವಿಷ್ಯ ಇದನ್ನು ಲೆಕ್ಕಾಚಾರ ಮಾಡುವಂಥದ್ದು. ಇದನ್ನೇ ಗೋಚಾರ ಫಲಗಳು ಅಂತ ಹೇಳ್ತಾರೆ. ಹಾಗಾಗಿ ಮನೋಕಾರಕನಾದಂಥ ಚಂದ್ರನಾದ್ದರಿಂದ ಆತನ ಪ್ರಭಾವ ಮನಸ್ಸು ಮತ್ತು ವೃತ್ತಿ ಭೂಮಿಕೆಯ ಮೇಲೆ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ಸಮುದ್ರ ಮಥನ ಕಾಲದಲ್ಲಿ ಹಲವಾರು ಪವಿತ್ರ ವಸ್ತುಗಳು ಉದ್ಭವ ಆಯಿತು. ಅದರ ಪೈಕಿ ಚಂದ್ರ ಕೂಡ ಒಬ್ಬ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಅಮೃತಕ್ಕಾಗಿ ದೇವದಾನವರ ಮಧ್ಯೆ ನಡೆದಂತಹ ಈ ಸಮುದ್ರ ಮಂಥನ ಏನಿದೆ ಇದರಲ್ಲಿ ಚಂದ್ರ ಉದ್ಭವಿಸಿದ. ಹಾಗೆ ಚಂದ್ರನನ್ನು ಶಿವ ತನ್ನ ಮುಡಿಯಲ್ಲಿ ಧರಿಸ್ಕೊಂಡಿದ್ದಾನೆ ಅನ್ನುವಂಥ ಒಂದು ವಿಚಾರ. ಹಾಗೆ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ರೀತಿ ನವಗ್ರಹಗಳ ಪೈಕಿ ಚಂದ್ರನನ್ನು ಅತ್ಯಂತ ಪ್ರಭಾವಶಾಲಿಯಾದಂತಹ ಗ್ರಹ ಅಂತ ಹೇಳಿ ಕರೀತಾರೆ. ಏಕೆಂದರೆ ಚಂದ್ರ ನಮ್ಮ ಮನಸ್ಸನ್ನೇ ನಿಯಂತ್ರಣ ಮಾಡುವಂಥವನು. ಹಾಗಾಗಿನೇ ಚಂದ್ರ ಏನಾದರೂ ಒಬ್ಬರ ಜಾತಕದಲ್ಲಿದ್ದರೆ ಅಂಥವರಿಗೆ ವಿಶೇಷವಾಗಿ ತಮ್ಮ ಸೌಂದರ್ಯದ ಬಗ್ಗೆ ಅವರಿಗೆ ಗಮನ ಇರುತ್ತೆ. ಅವರ ವ್ಯಕ್ತಿತ್ವವನ್ನು ಒಳ್ಳೆಯ ತನದಲ್ಲಿ ರೂಪಿಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಅವರಿಗೆ ವಿಶೇಷ ಗಮನ ಇರುತ್ತೆ. ತಮ್ಮ ಬಗ್ಗೆ ತಾವು ಹೇಗೆ ಬೇರೆಯವರ ಮುಂದೆ ತೋರ್ಪಡಿಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಅವರಿಗೆ ತುಂಬ ಆಸಕ್ತಿ ಇರುವಂಥ ಸಂದರ್ಭ. ಇನ್ನು ಈ ಚಂದ್ರ ಏನಾದರೂ ಲಗ್ನದಲ್ಲಿ ಇದ್ದಂಥವರು ನಿದ್ರಾಹೀನತೆಯಿಂದ ಬಳಲುವಂಥದ್ದು ಕೂಡ ಇದೆ. ಹಾಗೆ ಅವರಿಗೆ ವಿಶೇಷವಾಗಿ ಈ ಮಾತುಗಾರಿಕೆ, ಈ ಮಾರ್ಕೆಟಿಂಗ್ ವಿಚಾರ ಏನಿದೆ ಅದು ತುಂಬ ಸೂಕ್ತವಾಗಿರುತ್ತೆ. ಅಂಥವರು ಸ್ವಲ್ಪ ಓಡಾಟ, ಪ್ರಯಾಣ ಅನ್ನುವಂಥದ್ದನ್ನು ಮಾಡ್ತಾ ಇರ್ತಾರೆ. ಇನ್ನು ಲಗ್ನದಿಂದ ಚಂದ್ರ ಏನಾದರೂ 2ನೇ ಮನೆಯಲ್ಲಿದ್ದರೆ ದೊಡ್ಡ ಕುಟುಂಬದ ಸದಸ್ಯರಾಗಿರ್ತಾರೆ. ಇನ್ನು ಚಂದ್ರ 3ನೇ ಮನೆಯಲ್ಲಿದ್ದರೆ ಅವರು ಅಕ್ಕ ತಂಗಿಯರನ್ನು ಪಡ್ಕೊಳ್ಳುವಂಥದ್ದು, ಅವರ ಜೊತೆಯಲ್ಲಿ ವಿಶೇಷವಾದಂತಹ ಸಂಬಂಧವನ್ನು, ಬಾಂಧವ್ಯವನ್ನು ಹೊಂದಿರ್ತಾರೆ ಅನ್ನುವಂಥದ್ದು ಇದೆ. ಇನ್ನು 4ನೇ ಮನೆಯಲ್ಲಿ ಚಂದ್ರ ಇದ್ದರೆ ಸುಖದ ಜೀವನ. ಏಕೆಂದರೆ ಸುಖ ಸ್ಥಾನದಲ್ಲಿ ಚಂದ್ರ ಇದ್ದರೆ ಸುಖಕ್ಕೆ ಅವರಿಗೆ ಕೊರತೆ ಇಲ್ಲ. ಇನ್ನು 5ನೇ ಮನೆಯಲ್ಲಿ ಚಂದ್ರ ಇದ್ದರೆ ಹೆಣ್ಣು ಮಕ್ಕಳ ಸಂತಾನವನ್ನು ಹೆಚ್ಚು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು 6ನೇ ಮನೆಯಲ್ಲಿ ಚಂದ್ರ ಇದ್ದರೆ ಅಂಥವ್ರಿಗೆ ಸ್ವಲ್ಪ ಶೀತ ಬಾಧೆ ಕಾಡುವಂಥದ್ದು, ಇನ್ನು ಶೀತದ ಶರೀರ ಅವರಿಗಿರುತ್ತೆ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಸಂಸಾರದಲ್ಲಿ ನೆಮ್ಮದಿ ಇರುತ್ತೆ. ಹಾಗೆ ಇದು ಪಾರ್ಟ್ನರನ್ನು ಹೇಳುವಂಥ ಮನೆ. ಇದು 7ನೇ ಮನೆ ಕಳತ್ರ ಸ್ಥಾನ. ಚಂದ್ರನಿಂದ ಸುಖವಾದಂಥ, ಸಮೃದ್ಧಿಯಾದಂಥ ಜೀವನ ಇರುತ್ತೆ. ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಇನ್ನು 8ನೇ ಮನೆಯಲ್ಲಿ ಚಂದ್ರ ಇದ್ದರೆ ಅಂಥವರಿಗೆ ಸ್ವಲ್ಪ ಕಂಟಕ, ನೀರಿನಿಂದ ಅಪಾಯ ಇರುವಂಥ ಸಾಧ್ಯತೆ ಇರುತ್ತೆ. ಇನ್ನು 9ನೇ ಮನೆ ಭಾಗ್ಯಸ್ಥಾನ. ಧಾರ್ಮಿಕ ಕಾರ್ಯದಲ್ಲಿ ಅವರಿಗೆ ಆಸಕ್ತಿ ಇರುವಂಥ ಒಂದು ವೇದಿಕೆ ಸಿಕ್ಕತ್ತೆ. ಇನ್ನು ಭಾಗ್ಯೋದಯ ಆಗುವಂಥ ಸಂದರ್ಭ ಕೂಡ ಅವರಿಗೆ. 10ನೇ ಮನೆ ಇಲ್ಲಿ ಚಂದ್ರ ಇದ್ದರೆ ಜಲ ಸಂಬಂಧವಾದಂಥ ಉದ್ಯೋಗ ಅವರಿಗೆ ಪ್ರಾಪ್ತಿಯಾಗತ್ತೆ. ಏಕೆಂದರೆ ಇದು ಉದ್ಯೋಗದ ಮನೆ ಇದು. ಇನ್ನು 11ನೇ ಮನೆಯಲ್ಲಿ ಚಂದ್ರ ಏನಾದರೂ ಇದ್ದರೆ ದ್ರವ ಪದಾರ್ಥಗಳನ್ನು ವ್ಯಾಪಾರ ಮಾಡೋದರಿಂದ ತುಂಬ ಲಾಭ ಇರುತ್ತೆ. ಇನ್ನು 12ನೇ ಮನೆ
ಇದು ವ್ಯಯಸ್ಥಾನ. ಇಲ್ಲಿ ಚಂದ್ರ ಇದ್ದರೆ ಅವರಿಗೆ ಸ್ವಲ್ಪ ಬಲಗಣ್ಣಿನ ತೊಂದರೆ ಕಾಣಿಸ್ಕೊಳ್ಳುವಂಥದ್ದು, ಹಾಗೆ ಅವರಿಗೆ ದೃಷ್ಟಿ ದೋಷಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಚಂದ್ರನ ಜೊತೆಯಲ್ಲಿ ಏನಾದರೂ ರಾಹು ಇದ್ದರೆ ಅವರಿಗೆ ಸಿಟ್ಟು ಜಾಸ್ತಿ, ನಿಯಂತ್ರಣಕ್ಕೆ ಮೀರಿದಂತಹ ಕೋಪ ಇರುತ್ತೆ. ಇನ್ನು ಚಂದ್ರನ ಜೊತೆಯಲ್ಲಿ ಏನಾದರೂ ಕೇತು ಅಥವಾ ಶನಿ ಇದ್ದರೆ ಅವರಿಗೆ ಮನೋಖಿನ್ನತೆ ಕಾಡುವಂಥದ್ದು, ಅಂದರೆ ಒಂದು ಡಿಪ್ರೆಷನ್ಗೆ ಹೋಗುವಂಥದ್ದು, ಹಾಗೆ ಏಕಾಂಗಿಯಾಗಿ ಒಂಟಿಯಾಗಿ ಜೀವಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿ ಅವರಿಗೆ ಇರುತ್ತೆ. ಹಾಗಾಗಿ ಈ ಶನಿ ಗೋಚಾರದಲ್ಲಿ ಚಂದ್ರನೊಡನೆ ಸೇರಿಕೊಂಡಾಗ ಸಾಡೆಸಾತಿಯ ಫಲ ಉಂಟಾಗತ್ತೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ. ಹಾಗಾಗಿನೇ ಮನಕಾರಕನಾದಂಥ ಚಂದ್ರ ನಮ್ಮ ಜಾತಕದಲ್ಲಿ ಈ ರೀತಿಯ ಫಲಾಫಲಗಳನ್ನು ಕೊಡುವಂಥವನು. ಹಾಗಾಗಿ ಈ ಚಂದ್ರ ಜಯಂತಿಯ ದಿನ ನಾವು ಚಂದ್ರನನ್ನು ಆರಾಧನೆ ಮಾಡಬೇಕು, ಚಂದ್ರನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು. ಹಾಗೆ ಈ ದಿನ ಬಿಳಿಯ ಪುಷ್ಪಗಳಿಂದ ನವಗ್ರಹಗಳಲ್ಲಿ ಚಂದ್ರನನ್ನು ಆರಾಧನೆ ಮಾಡಬೇಕು, ಇದರಿಂದ ಒಳ್ಳೆಯ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಬಂಧುಗಳೇ, ಈ ದಿನದ ಹುಣ್ಣಿಮೆ ಆರಂಭ ಆಗುವಂಥದ್ದು ಈ ಶುಕ್ರವಾರ. ಅದರಲ್ಲೂ ಈ ಹುಣ್ಣಿಮೆಯ ತಿಥಿ ಭರಣಿ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ವ್ಯತಿಪಾತ ಯೋಗದಲ್ಲಿ ವಿಷ್ಟಿಕರಣದಲ್ಲಿ ಏಕಗ್ರ ದೋಷ ಇರುವಂಥ ಸಂದರ್ಭ, ಶುಭ ಪಂಚಕ ಇರುತ್ತೆ. ಶುಕ್ರ ಹೊರೆ ತುಲಾ ಲಗ್ನ ಇರುವಂಥ ಸಂದರ್ಭದಲ್ಲಿ ವಿಶಾಖ ನಕ್ಷತ್ರ ಇರುವಾಗ ಆರಂಭ ಆಗುತ್ತೆ. ಇದು 16ನೇ ತಾರೀಕು ಶನಿವಾರ ಮುಂಜಾನೆ 3 ಗಂಟೆಗೆ ಕೃತ್ತಿಕಾ ನಕ್ಷತ್ರ, ವರಿಯಾಣ ಯೋಗ, ಬಲವಕರಣ, ರಾಜಪಂಚಕ, ರವಿ ಹೊರೆಯಲ್ಲಿ ಕನ್ಯಾ ಲಗ್ನ ಮತ್ತು ಹಸ್ತ ನಕ್ಷತ್ರ ಇರುವಂಥ ಸಂದರ್ಭದಲ್ಲಿ ಹುಣ್ಣಿಮೆ ಅಂತ್ಯ ಆಗುತ್ತೆ. ಹಾಗಾಗಿ ಈ ಹುಣ್ಣಿಮೆಯನ್ನು ಅನುಸರಣೆ ಮಾಡುವಂಥವರು ಈ ಒಂದು ಸಮಯವನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ಚಂದ್ರನ ಬಗ್ಗೆ ಮತ್ತೊಂದು ಮಾಹಿತಿ ಇದೆ, ಬಹಳ ವಿಶೇಷವಾಗಿರುವಂತಹ ಮಾಹಿತಿ. ಅದರಲ್ಲೂ ನಾವು ವಿವಾಹ ಆಗುವಂತಹ ಸಂದರ್ಭದಲ್ಲಿ ಚಂದ್ರ ಎಲ್ಲಿರ್ತಾನೆ, ಯಾವ ಗ್ರಹದ ಜೊತೆಯಲ್ಲಿದ್ದರೆ ಸಂಯೋಗ ಆಗಿದ್ದರೆ ಯಾವ ರೀತಿಯ ಫಲಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನು ನೀವು ಗಮನಿಸಬೇಕು. ಹಾಗಾಗಿ ಕೆಲವರಿಗೆ ಮದುವೆ ಆದ ನಂತರದಲ್ಲಿ ಶುಭ ಯೋಗಗಳು ಇದ್ದರೆ, ಕೆಲವರಿಗೆ ಮದುವೆ ಆದ ಮೇಲೆ ಕಷ್ಟಪಡುವಂಥ ಸಂದರ್ಭಗಳು ಬರುತ್ತೆ. ಹಾಗಾಗಿ ಈ ಚಂದ್ರನ ಯುತಿ ಏನಿದೆ ಬೇರೆ ಗ್ರಹಗಳ ಜೊತೆ, ಅದು ಬಹಳ ಮುಖ್ಯವಾಗಿ ಪರಿಗಣಿಸಬೇಕಾಗಿರುವಂಥದ್ದು. ಹಾಗಾಗಿನೇ ಇಲ್ಲಿ ಒಂದು ಶ್ಲೋಕದ ಮೂಲಕ ನಮ್ಮ ಹಿರಿಯ ಜ್ಯೋತಿಷಿಗಳು ಈ ಚಂದ್ರನ ಪ್ರಭಾವವನ್ನು ತಿಳಿಸ್ತಾರೆ. ಚಂದ್ರೇ ಸೂರ್ಯಾದಿ ಸಂಯುಕ್ತೆ ದಾರಿದ್ರ್ಯ ಮರಣಂ ಶುಭಂ ಸೌಖ್ಯಂ ಸಾಪತ್ವ್ಯ ವೈರಾಗ್ಯೇಯ ಪಾಪದ್ವಯೇ ಯಥೇ ಮೃತಿ ಅಂತ ಹೇಳ್ತಾರೆ. ಅಂದರೆ ಈ ವಿವಾಹ ಮುಹೂರ್ತದಲ್ಲಿ ಚಂದ್ರನ ಯುತಿ ರವಿಯ ಜೊತೆ ಇದ್ದರೆ ಅವರಿಗೆ ದಾರಿದ್ರ್ಯ ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಮಂಗಳ ಮತ್ತು ಚಂದ್ರನ ಯುತಿ ಆಗಿದ್ದರೆ ಅದು ಮೃತ್ಯು ಕಂಟಕವಾಗಿರುತ್ತೆ, ಅಂದರೆ ಮೃತ್ಯು ಸ್ವರೂಪದಂತಹ ಕಷ್ಟಗಳನ್ನು ಅನುಭವಿಸ್ತಾರೆ. ಇನ್ನು ಬಲಿಷ್ಠನಾದಂತಹ ಬುಧ ಮತ್ತು ಚಂದ್ರರ ಸಂಯೋಗ ಅಥವಾ ಬಲಿಷ್ಠನಾದಂತಹ ಚಂದ್ರ ಅಥವಾ ಬುಧರ ಯುತಿ ಏನಾದರೂ ಇದ್ದರೆ ಅದು ಒಳ್ಳೆಯದು. ಇಬ್ಬರೂ ಬಲಿಷ್ಠ ಇರದೇ ಇದ್ದರೆ ಸ್ವಲ್ಪ ಶೋಕ, ಸ್ವಲ್ಪ ದುಃಖ ಉಂಟಾಗುತ್ತೆ ಆ ದಂಪತಿಗಳಿಗೆ. ಇನ್ನು ಗುರು ಚಂದ್ರ ಯುತಿ ಏನಾದರೂ ಇದ್ದರೆ ತುಂಬ ಸೌಖ್ಯ. ಮಕರದಲ್ಲಿ ಗುರು ಅಥವಾ ವೃಶ್ಚಿಕದಲ್ಲಿ ಚಂದ್ರ ಇದ್ದರೆ ಮೃತ್ಯು ಸಮಾನವಾದಂತಹ ದಾರಿದ್ರ್ಯ ಉಂಟಾಗುತ್ತೆ, ಬಡತನ ಇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಶುಕ್ರ ಚಂದ್ರರ ಯುತಿ ಇದ್ದರೆ ಇಬ್ಬರಿಗೂ ಕೂಡ ಮರು ವಿವಾಹ ಯೋಗ ಉಂಟಾಗುವಂಥದ್ದು ಇದೆ. ಅಂದರೆ ಇಬ್ಬರೂ ಕೂಡ ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಳುವಂಥ ಯೋಗ, ಅಥವಾ ಅವರಿಗೆ 60 ವರ್ಷದಲ್ಲಿ ಮತ್ತೊಮ್ಮೆ ವಿವಾಹ ಆಗುವಂಥ ಯೋಗ ಕೂಡ ಇರುತ್ತೆ. ಇನ್ನು ಶನಿ ಚಂದ್ರ ಮತ್ತು ರಾಹು ಕೇತು ಜೊತೆ ಚಂದ್ರ ಏನಾದರೂ ಇದ್ದರೆ ವೈರಾಗ್ಯ ಯೋಗ ಇದು. ಹಾಗಾಗಿ ಸಂಸಾರದಲ್ಲಿ ಅವರಿಗೆ ನಿರಾಸಕ್ತಿ ಇರುವಂಥದ್ದು, ಅಂಥವ್ರಿಗೆ ಸಂತಾನ ಆಗೋದೇ ಇಲ್ಲ. ಇನ್ನು ಮೂಹು ಷೋಡಶೋರ್ಥದಲ್ಲಿ ಚಂದ್ರ 2 ಪಾಪಗ್ರಹಗಳ ಜೊತೆ ಏನಾದರೂ ಇದ್ದರೆ, ಇಲ್ಲಿ ಷೋಡಶ ಅಂತ ಹೇಳಿದ್ರೆ 16, ದಿನೇವ ಷೋಡಶ ಅಂತ ಹೇಳಿದ್ರೆ ಅದು 16, ಆದರೆ ಮೃತ್ಯು ಸಹಿತವಾಗಿ ನಿತ್ಯ ದಾರಿದ್ರ್ಯ ಇರುವಂಥ ಸಂದರ್ಭ ಬಂದ್ಬಿಡುತ್ತೆ. ಇನ್ನು ಇದಕ್ಕೆ ಪರಿಹಾರ ಏನಾದರೂ ಇದೆಯೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಪರಿಹಾರವಾಗಿ ಚಂದ್ರ ಮತ್ತು ಉಳಿದ ಗ್ರಹಗಳು ಸ್ವಕ್ಷೇತ್ರ ವರ್ಗೋತ್ತಮ ಉಚ್ಚ ಇದ್ದರೆ ಪರಿಹಾರ ಸಾಧ್ಯ. ಇನ್ನು ಮಿತ್ರ ಕ್ಷೇತ್ರದಲ್ಲಿಯೂ ಕೂಡ ಪರಿಹಾರ ಇದೆ, ಆದರೆ ಈ ಮುಹೂರ್ತ ಕುಂಡಲಿಯಲ್ಲಿ ತಾತ್ಕಾಲಿಕ ಮಿತ್ರ ಆದರೆ ಪರಿಹಾರ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಜ್ಯೋತಿಷ್ಯ ಶಾಸ್ತ್ರ ಚಂದ್ರನ ವಿಚಾರವಾಗಿ ಹಲವಾರು ಮಹತ್ವದ ಮಾಹಿತಿಗಳನ್ನು ತಿಳಿಸುತ್ತೆ. ಯಾಕೆಂದರೆ ಚಂದ್ರ ಮನಕಾರಕ, ನಮ್ಮ ಮನಸ್ಸಿಗೆ ಸಂತೋಷವನ್ನು, ದುಃಖವನ್ನು, ಒತ್ತಡವನ್ನು ತರುವಂಥವನು ಚಂದ್ರ.
ಹಾಗಾಗಿ ಚಂದ್ರನ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಈ ಗೋಚಾರ ಫಲದಲ್ಲಿ ನಾವು ಚಂದ್ರನ ಚಲನೆಯನ್ನು ಆಧರಿಸಿಯೇ ಆ ದಿನ ಭವಿಷ್ಯವನ್ನು ಹೇಳುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಅತ್ಯಂತ ವೇಗವಾಗಿ ಚಲಿಸುವಂತಹ ಈ ಗ್ರಹ ಚಂದ್ರ ಏನಿದೆ, ಇದು ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಹುಣ್ಣಿಮೆ, ಅಮಾವಾಸ್ಯೆ ಈ ವ್ಯತ್ಯಾಸಗಳಿಂದಲೇ ಏರಿಳಿತಗಳಿಂದ ಕೂಡಿರುವಂಥವನು. ಅವನ ಬಗ್ಗೆ ಮುಂದೆ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ. ಈಗ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿನೇ ಈ ದಿನದಲ್ಲಿ ಹೊಸ ಜವಾಬ್ದಾರಿಗಳನ್ನು ಬಹಳ ಸುಲಭದಲ್ಲಿ ನಿಭಾಯಿಸುವಂಥ ಒಂದು ಚಾಕಚಕ್ಯತೆ ಇದೆ, ಬುದ್ಧಿವಂತಿಕೆ ಇದೆ, ಅನುಭವ ಇದೆ. ಹಾಗಾಗಿನೇ ಈ ದಿನ ಹಣಕಾಸಿನ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಅಂದಾಜು ಮಾಡ್ಕೊಳ್ತೀರಿ. ನಿಮ್ಮ ಆದಾಯ ಖರ್ಚು ಇದರಲ್ಲಿ ಒಂದು ಸಮತೋಲನ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ತೀರಿ. ನಾಳಿನ ಬಗ್ಗೆ ನಿಮಗೆ ತುಂಬ ಒಂದು ಆಲೋಚನೆ ಇದೆ, ಒಂದು ವಿಷನ್ ಇದೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳ ಆಯ್ಕೆ ಕೂಡ ತುಂಬ ವಿಚಾರಪೂರ್ವಕವಾಗೇ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಎದುರಾಗುವಂಥ ಅವಕಾಶಗಳೇನಿದೆ ಅದರ ಸದುಪಯೋಗ ಪಡಿಸ್ಕೊಳ್ಬೇಕು. ಕೆಲವೊಂದು ಚಾಲೆಂಜಸ್ ಬರುತ್ತೆ, ಕೆಲವೊಂದು ಸ್ಪರ್ಧೆಗಳಿದೆ, ಕೆಲವೊಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಅದನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಹಣ ಹೂಡಿಕೆಗೆ ಸಕಾಲ. ಅಂದರೆ ಯಾವುದೇ ಇನ್ವೆಸ್ಟ್ಮೆಂಟ್ ವಿಚಾರ, ಯಾವುದೇ ಒಂದು ಸ್ಥಿರಾಸ್ತಿಯ ಖರೀದಿ ವಿಚಾರ, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ವಿಚಾರದಲ್ಲಿ ಈ ದಿನ ಬಹಳ ವ್ಯವಸ್ಥಿತವಾದಂಥ ಲಾಭವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಬಹಳ ಸುಸ್ಥಿರವಾದಂಥ ಒಂದು ಮನಸ್ಸಿದೆ. ಅಂದರೆ ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಈ ದಿನ ಬಹಳ ವಿಶೇಷ ಗಮನ ಕೊಟ್ಟು ಮಾಡುವಂಥದ್ದು ಕೂಡ ಇದೆ. ಆದರೆ ಈ ಕೌಟುಂಬಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಆಲೋಚನೆಗಳು ಬರುವಂಥದ್ದು, ಅಲ್ಲಿ ಒಂದು ಒತ್ತಡ, ಅಲ್ಲಿ ಒಂದು ಭಿನ್ನಾಭಿಪ್ರಾಯ ಮೂಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಆದರೆ ಈ ದಿನ ಹೊಸ ಹೊಸ ವ್ಯವಹಾರಗಳನ್ನು, ಹೊಸ ಹೊಸ ವ್ಯಕ್ತಿಗಳನ್ನು ಈ ದಿನ ಪರಿಚಯ ಮಾಡಿಕೊಳ್ಳುವಂಥ ಒಂದು ಉತ್ಸಾಹದಲ್ಲಿ ಇರ್ತೀರಿ. ಹೊಸಬರನ್ನು ಭೇಟಿ ಮಾಡ್ತೀರಿ. ಹೊಸಬರ ಪರಿಚಯ, ಮಾತುಕತೆ, ವಿಚಾರ ವಿನಿಮಯ ಇದು ನಿಮ್ಮ ಜ್ಞಾನವನ್ನು ವೃದ್ಧಿಸುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ನಿಮ್ಮ ಲಾಭ ವೃದ್ಧಿಯಾಗತ್ತೆ. ಒಟ್ಟಾರೆ ಈ ದಿನ ನಿಮಗೆ ಯಾವುದೇ ವಿಚಾರದಲ್ಲೂ ಕೂಡ ವೃದ್ಧಿಯನ್ನು ತರುವಂಥದ್ದು, ಸಮೃದ್ಧಿಯನ್ನು ತರುವಂಥದ್ದು ಇದೆ. ಒಂದು ಒಳ್ಳೆಯ ಗ್ರೋತ್ ಇದೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಅಡಚಣೆಗಳು ಇರುತ್ತೆ. ಕೆಲಸ ಕಾರ್ಯಗಳು ಆರಂಭದಲ್ಲೇ ಸ್ವಲ್ಪ ಶ್ರಮ ಪಡಬೇಕು. ಅದರಲ್ಲೂ ಕೆಲವು ಕೆಲಸಗಳನ್ನು ಈ ದಿನ ನೀವು ಬೇರೆಯವರ ಸಹಾಯದಿಂದಲೇ ಪ್ರಾರಂಭ ಮಾಡಬೇಕಾಗತ್ತೆ. ನೀವಾಗಿ ಸ್ವತಂತ್ರವಾಗಿ ಕೆಲವು ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ, ಸಾಧ್ಯ ಇಲ್ಲ, ವಿವೇಚನೆ ಇಲ್ಲ, ದೂರದೃಷ್ಟಿ ಇಲ್ಲ. ಹಾಗಾಗಿನೇ ನೀವೇ ಏನಾದರೂ ಬಲವಂತಕ್ಕೆ ಕೆಲಸ ಪ್ರಾರಂಭ ಆದರೂ ಆ ಕೆಲಸ ಅರ್ಧಕ್ಕೆ ನಿಲ್ಲುತ್ತೆ. ಇಲ್ಲಾಂದರೆ ಅದು ಕೊಡುವಂತಹ ಫಲಿತಾಂಶ ನಿಮಗೆ ಅನಾನುಕೂಲಕರವಾಗಿರುತ್ತೆ. ಹಾಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣದ ವಿಚಾರದಲ್ಲಿ ಈ ದಿನ ಮಿಶ್ರ ಫಲಗಳಿರುತ್ತೆ. ಕೆಲವೊಮ್ಮೆ ನಷ್ಟಗಳು ಕೂಡ ಉಂಟಾಗುವಂಥದ್ದು ಇದೆ. ಈ ದಿನ ವೃಥಾ ಪ್ರಯಾಣ ಮಾಡಬೇಕು. ಪ್ರಯಾಣದಲ್ಲಿ ಒಂದು ಗೊತ್ತು, ಗುರಿ, ಏಕಾಗ್ರತೆ ಅನ್ನುವಂಥದ್ದು ಇರಲ್ಲ. ವಿದ್ಯಾರ್ಥಿಗಳಿಗೆ ಈ ದಿನ ಸಮಯ ಬಹಳ ಕಷ್ಟವಾಗಿರುತ್ತೆ. ಏಕೆಂದರೆ ಕೆಲವೊಂದು ವಿಚಾರಗಳನ್ನು ನೀವು ಗ್ರಹಿಸಿಲ್ಲ. ಹಾಗೆ ನಿಮಗೆ ಗೊತ್ತಿಲ್ಲದೆ, ಅರಿವಿಗೆ ಬಾರದೆ ಕೆಲವು ಘಟನೆಗಳು ಆಗುವಂಥದ್ದು ಕೂಡ ಇದೆ. ಇದು ನಿಮ್ಮ ಒಂದು ಕೀರ್ತಿ, ಒಂದು ಮರ್ಯಾದೆ ಅಥವಾ ನಿಮಗಿರುವಂಥ ಸ್ಥಾನಮಾನವನ್ನು ಕಡಿಮೆಗೊಳಿಸುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಹಾಗಾಗಿ ನಿಮ್ಮ ಹಿತ ಶತ್ರುಗಳ ಕಾಟ ಕೂಡ ಈ ಸಂದರ್ಭದಲ್ಲಿ ನೀವು ತಳ್ಳಿ ಹಾಕೋಗಿಲ್ಲ. ಎಲ್ಲರನ್ನೂ ಕೂಡ ನಂಬೇನೇ ಎಷ್ಟೋ ಮೋಸ ಹೋಗಿದ್ದೀರಿ. ಆದರೆ ಈ ದಿನ ಸ್ವಲ್ಪ ಅಲರ್ಟಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳು ನಿಮಗೆ ಸ್ವಲ್ಪ ತಲೆನೋವನ್ನು ತರುವಂಥದ್ದು. ಯಾಕೆಂದರೆ ಕೆಲಸ ಮಾಡಲೇಬೇಕು ಅನ್ನುವಂಥ ಒಂದು ಕಂಪಲ್ಷನ್ ಇದೆ. ಆದರೆ ಕೆಲಸ ಮಾಡಲಿಕ್ಕೆ ಬೇಕಾದಂಥ ಒಂದು ಸನ್ನಿವೇಶ ಇಲ್ಲ, ಪರಿಸರ ಇಲ್ಲ, ಪರಿಕರ ಇಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಒದ್ದಾಡಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬಸ್ಥರಿಂದ ಕೂಡ ನಿಮಗೆ ಅಷ್ಟೊಂದು ಸಹಕಾರ ಇಲ್ಲ. ಮನೆಯಲ್ಲಿರುವಂಥ ಹಿರಿಯರು ಕೂಡ ನಿಮ್ಮ ಒಂದು ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆ ಮಾಡುವಂಥವ್ರು ಇದ್ದಾರೆ. ನಿಮ್ಮ ಮಕ್ಕಳೇ ನಿಮಗೆ ಈ ದಿನ ಪ್ರಶ್ನೆ ಮಾಡ್ತಾರೆ, ನಿಮಗೆ ಎದುರು ವಾದಿಸ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ದುಃಖಭರಿತವಾದಂಥ ಮನಸ್ಸಿರುತ್ತೆ. ಹಾಗಾಗಿ ಭಗವಂತನ ಆರಾಧನೆಯನ್ನು ಮಾಡಿ ಮನಸ್ಸನ್ನು ಮೊದಲು ತಿಳಿಗೊಳಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ನಿಮಗೆ ಅದೃಷ್ಟ ಕುಲಾಯಿಸುತ್ತೆ. ಈ ದಿನ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಏನೋ ಅದರಲ್ಲಿ ಒಂದು ತೃಪ್ತಿ ಇದೆ. ನಿಮಗೆ ಅಲ್ಲ, ನಿಮ್ಮನ್ನು ನಂಬಿರುವಂಥವ್ರಿಗೂ ಕೂಡ ಈ ದಿನ ಲಾಭ, ಅದರಿಂದ ಪಾಲು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನೀವು ಏನನ್ನು ಎಣಿಸ್ತೀರಿ, ಏನನ್ನು ಲೆಕ್ಕಾಚಾರ ಮಾಡ್ತೀರಿ, ಯಾವುದು ಗುಣಾಕಾರ ನಡೆಯುತ್ತೆ ಅದರಂತೆಯೇ ಹಾಕುವಂಥದ್ದು. ಹಾಗಾಗಿ ನಿಮ್ಮ ಮಾತು ಕೂಡ ನಿಜವಾಗಿ ಬಿಡುತ್ತೆ. ಮಾತಿನಲ್ಲಿ ಈ ದಿನ ಬಹಳ ನಿಖರವಾಗಿರ್ತೀರಿ. ಹಾಗೆ ಒಂದು ಆರ್ಗ್ಯುಮೆಂಟ್ ಅನ್ನುವಂಥದ್ದು ಅಥವಾ ಒಂದು ವಿಚಾರದ ಬಗ್ಗೆ ಮಾತಾಡು ಅಂದರೆ ಬಹಳ ಪ್ರಬುದ್ಧವಾಗಿ ಮಾತಾಡುವಂಥ ಒಂದು ಶಕ್ತಿ ಈ ದಿನ ನಿಮಗೆ ಇರುತ್ತೆ. ಹಾಗೆ ಕೆಲವೊಂದು ವಿಚಾರಗಳು ನಿಮ್ಮ ಒಂದು ಹತೋಟಿಯನ್ನು ಮೀರಿ ನಡೀತಾ ಇದೆ ಅನ್ನುವಂಥ ಒಂದು ಭಾವನೆ ಬರ್ಬೋದು. ಆದರೆ ಪ್ರಯತ್ನ ಮಾಡಿದ್ರೆ ಈ ದಿನ ಕೂಡ ಅಂಥ ವಿಚಾರಗಳನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅಷ್ಟರ ಮಟ್ಟಿಗೆ ನಿಮಗೆ ಒಂದು ಅದೃಷ್ಟ ಇದೆ, ಜೊತೆಗೆ ಒಂದು ಬುದ್ಧಿವಂತಿಕೆ ಕೂಡ ಇದೆ. ಇದೆರಡರ ಕಾಂಬಿನೇಷನ್ ಈ ದಿನ ನಿಮಗೆ ಸಕ್ಸಸ್ಸನ್ನು ತರುತ್ತೆ. ಹಾಗೆ ಈ ದಿನ ಪೈಪೋಟಿಗಳು ಇರುವಂಥ ಸಂದರ್ಭ, ಸ್ವಲ್ಪ ಜಾಣ್ಮೆಯಿಂದ ಅದನ್ನು ನಿಭಾಯಿಸಬೇಕಾಗತ್ತೆ. ಈಗಾಗಲೇ ನಿಮ್ಮ ವಾಕ್ಚಾತುರ್ಯ, ನಿಮ್ಮ ಬುದ್ಧಿವಂತಿಕೆ ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡಿದೆ. ಆದರೆ ಈ ದಿನ ಎಲ್ಲ ಒಂದು ಪುಟ್ಟದಾದಂಥ ಒಂದು ಸಮಸ್ಯೆ ಸ್ವಲ್ಪ ದೊಡ್ಡದಾಗಿ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಅದನ್ನು ಸ್ವಲ್ಪ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸ್ಬಿಡಿ. ಕೆಲಸಗಳ ಬಗ್ಗೆ ಮೊದಲೇ ನೀವು ಸಾಕಷ್ಟು ಪ್ರಚಾರವನ್ನು ಕೊಡಬೇಡಿ, ವಿಜೃಂಭಿಸಬೇಡಿ. ಹಾಗಾಗಿ ಎಲೆ ಮರೆ ಕಾಯಿಯಂತೆ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಧರ್ಮವನ್ನು, ನಿಮ್ಮ ಒಂದು ಸಂಸ್ಕೃತಿಯನ್ನು ಬಿಡಬೇಡಿ, ಬೇರೆಯವರಿಗೆ ಅದನ್ನು ಅಡ ಇಡಬೇಡಿ. ಹಾಗಾಗಿ ನಿಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ. 10ನೇ ಮನೆ ಅಂತ ಹೇಳಿದ್ರೆ ಬಹಳ ವಿಶೇಷವಾದಂಥ ಒಂದು ಸ್ಥಾನವನ್ನು ಪಡ್ಕೊಳ್ಳುವಂಥ ಸಂದರ್ಭ. ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಸಂತೃಪ್ತಿಯನ್ನು ಕೊಡುವಂಥ ಒಂದು ಸಂದರ್ಭ. ಹಾಗೆ ಈ ದಿನ ಹಳೆಯ ವಿಚಾರಗಳನ್ನು ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡುವಂಥದ್ದು, ಒಂದು ಯೋಗಕ್ಷೇಮ. ಹಾಗೆ ಕೆಲವು ಹಣದ ವಿಚಾರಗಳನ್ನು ಕೊಟ್ಟು ತೆಗೆದುಕೊಳ್ಳುವಂಥ ಲೇವಾದೇವಿ ವ್ಯವಹಾರ, ಇದೆಲ್ಲವೂ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಕೆಲವು ಕಡೆಗಳಿಂದ ಆದಾಯ ಬಹಳಷ್ಟು ಮಟ್ಟಿಗೆ ಬರುತ್ತೆ. ನಿಮಗೆ ಕೊಡಬೇಕಾದಂಥವರು ಹಣವನ್ನು ಕೊಡ್ತಾರೆ, ಇಲ್ಲ ಒಂದು ಭರವಸೆಯ ಮಾತನ್ನಾದರೂ ಈ ದಿನ ನಿಮಗೆ ತಲುಪಿಸುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಒಂದು ಪ್ರಯತ್ನಗಳು ನಿಮಗೆ ಸಕಾಲದಲ್ಲಿ ಪೂರ್ಣ ಆಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಏನೋ ಒಂದು ಹೊಸತನ ಇದೆ, ಒಂದು ಸಣ್ಣ ಬದಲಾವಣೆ ಇದೆ. ಹಾಗೆ ವ್ಯಾಪಾರಿ ಧರ್ಮವನ್ನು ಅನುಸರಣೆ ಮಾಡುವಂಥದ್ದು, ವ್ಯಾಪಾರದಲ್ಲಿ ಕೆಲವೊಂದು ಟೆಕ್ನಾಲಜಿಯನ್ನು ಯೂಸ್ ಮಾಡುವಂಥದ್ದು ಈ ದಿನದಲ್ಲಿ ಇರುತ್ತೆ. ಒಟ್ಟಾರೆ ಅಪ್ಡೇಟ್ ಮಾಡಿಕೊಳ್ಳಿಕ್ಕೆ, ಒಂದು ಮಾಡರ್ನೈಸ್ ಆಗಲಿಕ್ಕೆ ಬೇಕಾದಂಥ ಕೆಲವು ವಿದ್ಯಮಾನಗಳು ಈ ದಿನ ಘಟಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಬೇರೆಯವರು ಮಾಡಿರುವಂಥ ತಪ್ಪಿನಿಂದ ನೀವು ಪಾಠವನ್ನು ಕಲ್ತ್ಕೊಳ್ಳುವಂಥದ್ದಿದೆ. ಹಾಗಾಗಿ ನಿಮಗೇ ಒಂದು ತೊಂದರೆ ಆಗಬೇಕು, ಆಘಾತ ಆಗಬೇಕು ಅನ್ನೋವಂಥದ್ದೇನಿಲ್ಲ. ನಿಮ್ಮ ತೀರಾ ಹತ್ತಿರದವರಿಗೆ ಆಗಿರುವಂಥ ಆಘಾತಗಳಿಂದ ಕೂಡ ನೀವು ಪಾಠವನ್ನು ಕಲ್ತ್ಕೊಳ್ತೀರಿ. ಅಂಥ ಒಂದು ಸೂಕ್ಷ್ಮ ಪ್ರಜ್ಞೆ ನಿಮಗೆ ಈ ದಿನ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಆದಾಯ ಗಳಿಸಬೇಕು, ಯಾರದ್ದೋ ಒಂದು ವಿಶ್ವಾಸ ಗಳಿಸಬೇಕು ಅಂತ ಹೇಳಿ ತಪ್ಪು ದಾರಿಯನ್ನು ತುಳಿಬೇಡಿ. ಹಾಗಾಗಿ ಈ ಶಾರ್ಟ್ಕಟ್ ಮೆಥಡ್ ಅನ್ನುವಂಥದ್ದು ನಿಮಗೆ ಅಷ್ಟೊಂದು ಹೊಂದಾಣಿಕೆ ಆಗಲ್ಲ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಏರುಪೇರುಗಳು, ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಸಂಬಂಧದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ತುಂಬ ಸಕ್ಸಸ್ಸನ್ನು ಕಾಣ್ತೀರಿ. ಆದರೆ ಈ ದಿನ ಸ್ವಲ್ಪ ಓಡಾಟ ಇರುತ್ತೆ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ
ಅತಿಯಾದಂತಹ ಭಾವನಾತ್ಮಕ ಬೆಳವಣಿಗೆಗಳು ಉಂಟಾಗುವಂಥದ್ದು. ಅಂದರೆ ಫೀಲಿಂಗ್ಸ್ ಜಾಸ್ತಿ, ಈ ದಿನ ಏನೋ ಒಂದು ಅಟ್ಯಾಚ್ಮೆಂಟು, ಯಾವುದೋ ಒಂದು ಸಂಬಂಧದ ಎಳೆ ನಿಮ್ಮನ್ನು ಕಟ್ಟಿ ಹಾಕಿಬಿಡತ್ತೆ. ಹಾಗಾಗಿನೇ ಈ ದಿನ ಬಹಳ ಬೇಗ ಮೋಸ ಹೋಗುವಂಥದ್ದು ಕೂಡ ಇದೆ. ಇನ್ನು ಬೇರೆಯವರ ಮಾತನ್ನು ಅತಿಯಾಗಿ ನಂಬೋದರಿಂದ ನಿಮಗೆ ಕೇಡು ಉಂಟಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ಲಾಗೇ ಇರಬೇಕಾಗತ್ತೆ. ಇನ್ನು ಈ ದಿನ ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಪರಿಚಯಾತ್ಮಕವಾದಂಥ ಒಂದು ಕಾರ್ಯಕ್ರಮ, ಒಂದು ಸನ್ನಿವೇಶ ಇರುವಂಥ ಸಂದರ್ಭ ಇದೆ. ಆದರೆ ಈ ದಿನ ನಿಮ್ಮ ಮಾತುಕತೆಯಲ್ಲಾಗಲಿ, ನಿಮ್ಮ ಮಾತಿನ ವರಸೆಯಲ್ಲಾಗಲಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಹಾಗೆ ಈ ದಿನ ಮನೆ ಮಂದಿಯ ಜೊತೆಯಲ್ಲಿ ಒಂದು ಪುಟ್ಟ ಪ್ರವಾಸದ ಒಂದು ಯೋಗ ಇದೆ. ಅದು ದೇವಾಲಯಕ್ಕೋ, ನೀವು ಇಚ್ಛೆ ಪಡುವಂಥ ಒಂದು ಸ್ಥಳಕ್ಕೋ, ಅಥವಾ ಯಾವುದೋ ಒಂದು ಖರೀದಿ ಪ್ರಕ್ರಿಯೆಗೋ ನೀವು ನಿಮ್ಮ ಮನೆ ಮಂದಿಯ ಜೊತೆಯಲ್ಲಿ ಹೋಗುವಂಥ ಸಂದರ್ಭ ಇದೆ. ಪ್ರಯಾಣ ಇದೆ. ಆದರೆ ಪ್ರಯಾಣದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನೀವು ಸೇವಿಸುವಂಥ ಆಹಾರದ ಕಡೆ ಕೂಡ ಈ ದಿನ ಗಮನ ಇರಬೇಕು. ಆಹಾರ ವಿಹಾರಾದಿಗಳು ತುಂಬ ಪ್ರಿಯಾರಿಟಿಯಲ್ಲಿ ಈ ದಿನ ಇರಬೇಕಾಗತ್ತೆ. ಇನ್ನು ಈ ದಿನ ಒಂದು ಸಣ್ಣ ತಪ್ಪನ್ನು ಮುಚ್ಚಲಿಕ್ಕೆ ಹೋಗಿ ಒಂದು ದೊಡ್ಡ ತಪ್ಪನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆ ಸುಳ್ಳನ್ನು ಹೇಳ್ತೀರಿ. ಆ ಸುಳ್ಳು ಬಹಳ ಬೇಗ ಗುಟ್ಟಾಗಿ ಉಳಿಯಲ್ಲ. ಹಾಗಾಗಿ ಒಂದು ಸುಳ್ಳಿಗೆ ಮತ್ತೊಂದು ಸುಳ್ಳನ್ನು ಸೇರಿಸಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಇರುವಂಥದ್ದು, ನಿಮ್ಮ ಮಾತಿನಿಂದ ಈ ದಿನ ನಿಮ್ಮವರಿಗೆ ಬೇಸರ, ಅದಕ್ಕಾಗಿಯೇ ಸ್ವಲ್ಪ ದೂರ ಉಳಿಯುವಂಥ ಒಂದು ಪ್ರಯತ್ನ ಕೂಡ ಅವರಿಂದ ಆಗ್ತಾ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಈ ಹೊಟ್ಟೆಯ ಸಂಬಂಧಪಟ್ಟಂತಹ ಅಥವಾ ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಸ್ವಲ್ಪ ಬಾಧೆ ಪಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನದಲ್ಲಿ ಕೆಲವು ವ್ಯವಹಾರಗಳು ಸ್ವಲ್ಪ ನಿಧಾನ ಆಗುತ್ತೆ. ತಾಳ್ಮೆ ಕಳ್ಕೊಳ್ಬೇಡಿ. ಹಾಗೆ ಒಂದು ಟೈಮನ್ನು ಸೆಟ್ ಮಾಡಬೇಡಿ. ಇಂಥ ಕೆಲಸದಿಂದ ಈ ದಿನವೇ, ಈ ಕ್ಷಣವೇ ಫಲಿತಾಂಶ ಬರಲಿ ಅಂತ ಹೇಳಿ ಅಂದ್ಕೊಳ್ಬೇಡಿ. ಭಗವಂತನ ಒಂದು ಅನುಗ್ರಹದಿಂದ, ಭಗವಂತನ ಒಂದು ನಿಯಾಮಕದಿಂದ ಯಾವ ರೀತಿಯಲ್ಲಿ ಯಾವ ದಿನ ಫಲಿತಾಂಶ ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಒಂದು ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ನಿರಾಸೆ ಇರುತ್ತೆ. ಇನ್ನು ಮತ್ತು ಕೆಲವು ವಿಚಾರಗಳಲ್ಲಿ ನಿಮ್ಮ ಅದೃಷ್ಟವೇ ನಿಮ್ಮ ಕೈ ಕೊಡುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಎಲ್ಲವೂ ಆಗ್ತಾ ಇದೆ ಅಂತ ಹೇಳಿ ಮನಸ್ಸಿಗೆ ಬಂದರೂ, ಕಣ್ಣಿಗೆ ಕಾಣಿಸ್ತಾ ಇದ್ದರೂ ಅದರ ಫಲಿತಾಂಶ ಮಾತ್ರ ನಿಮ್ಮ ಸಂತೋಷವನ್ನು ಅಪಹರಿಸಿಬಿಡತ್ತೆ. ಅಂದರೆ ನೀವು ಅಂದುಕೊಂಡಂತಹ ಫಲಿತಾಂಶಗಳು ಸಿಕ್ಕಲ್ಲ. ಆಗ ನೀವು ಮಾಡಿದಂಥ ಪ್ರಯತ್ನ, ನಿಮ್ಮ ಎಫರ್ಟ್ ಎಲ್ಲ ವೇಸ್ಟ್ ಆಗುವಂಥದ್ದು, ನೀರಿನಲ್ಲಿ ಹೋಮ ಮಾಡಿದಂಥ ಒಂದು ಸನ್ನಿವೇಶ ಉದ್ಭವ ಆಗುವಂಥದ್ದು ಇದೆ. ಹಾಗಾಗಿನೇ ಸ್ವಲ್ಪ ಕಳಕಳಿಯಿಂದ ಈ ದಿನ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಒಂದು ಸ್ವಾಗತ ಇದೆ. ಏಕೆಂದರೆ ಒಳ್ಳೆಯ ಪ್ರಯತ್ನ ಮಾಡ್ತೀರಿ, ಒಂದು ಕ್ವಾಲಿಟಿ ವರ್ಕನ್ನು ಮಾಡ್ತೀರಿ ಅನ್ನುವಂಥ ಒಂದು ಹೆಸರು ಈಗಾಗಲೇ ನಿಮಗಿದೆ. ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆದಾಯ ಉತ್ತಮವಾಗುವಂಥ ಸಾಧ್ಯತೆ ಏನೋ ಇದೆ. ಆದರೆ ಖರ್ಚುಗಳು ಕೂಡ ವಿಪರೀತ ಆಗುವಂಥದ್ದು ಕೂಡ ಇದೆ. ಆದರೆ ಬೇಗನೆ ಹಣ ಗಳಿಸಬೇಕು, ಬೇಗನೆ ಕೆಲಸ ಮಾಡಬೇಕು ಅನ್ನುವಂಥ ತರಾತುರಿಯಲ್ಲಿ ಇರ್ತೀರಿ, ಆತುರದಲ್ಲಿರ್ತೀರಿ. ಈ ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತಾರೆ. ಈ ಆತುರ ಪಡುವಂಥ ಸಂದರ್ಭದಲ್ಲೇ ನಿಮಗೆ ಎಡವಟ್ಟಾಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ, ಸ್ವಲ್ಪ ನಿಧಾನ, ಸ್ವಲ್ಪ ಹೊಂದಾಣಿಕೆ, ಸ್ವಲ್ಪ ತಾಳ್ಮೆ ಬಹಳ ಮುಖ್ಯವಾಗಿ ಈ ದಿನ ನಿಮಗೆ ಬೇಕು. ಇನ್ನು ಈ ದಿನದಲ್ಲಿ ಅನಿರೀಕ್ಷಿತ ಖರ್ಚುಗಳಿಗೆ ಕೆಲವರು ಹಣಕಾಸಿಗಾಗಿ ಹೆಣಗಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಕೊಡುವಂಥವರು ಸಾಲ ಕೊಟ್ಟಿಲ್ಲ, ವಾಪಸ್ಸು ಬಂದಿಲ್ಲ. ಹಾಗೆ ನಿಮ್ಮ ದುಡಿಮೆಯಲ್ಲೂ ಕೂಡ ಈ ದಿನ ಎಲ್ಲೋ ಒಂದು ಕಡೆ ಹಣ ನಿಲುಗಡೆ ಆಗಿರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಹಣಕ್ಕಾಗಿ ಈ ದಿನ ಸ್ವಲ್ಪ ಪ್ರಯತ್ನ, ಒಂದು ಪರಿತಾಪ ಅನ್ನುವಂಥದ್ದು ಇರುತ್ತೆ. ಇನ್ನು ಈ ದಿನ ಹಳೆಯ ಸಾಲಗಳನ್ನು ತೀರಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಂಥವ್ರಿಗೆ ಆ ಹಳೆಯ ಸಾಲವನ್ನು ತೀರಿಸಲಿಕ್ಕೆ ಹೊಸ ಸಾಲವನ್ನು ಮಾಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಈ ದಿನ ಯಾರೊಂದಿಗೆ ಮಾತಾಡಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ
2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಮನರಂಜನೆಗೆ ಅಥವಾ ಮನಸ್ಸಿಗೆ ಸುಖ ಕೊಡುವಂಥ, ಹಿತ ಕೊಡುವಂಥ ಸನ್ನಿವೇಶಗಳು ಈ ದಿನ ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ಸಂತೋಷದಿಂದ ಕಾಲಕ್ಷೇಪ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಬಹಳ ಒಡನಾಟ ಇದೆ, ಮಾತುಗಾರಿಕೆ ಚೆನ್ನಾಗಿದೆ. ಹಾಗೆ ಬಹಳ ಅಪರೂಪದ ವ್ಯಕ್ತಿಗಳನ್ನು ಕೂಡ ಭೇಟಿ ಮಾಡುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿನೇ ಈ ದಿನ ತುಂಬ ಲವಲವಿಕೆಯಿಂದ, ಚಟುವಟಿಕೆಯಿಂದ, ತುಂಬ ಎನರ್ಜೆಟಿಕ್ ಆಗಿ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಸಂಬಂಧದಲ್ಲೂ ಕೂಡ ಅತಿಯಾದಂತಹ ಒಂದು ಪ್ರೀತಿ ವಿಶ್ವಾಸವನ್ನು ಕಾಣಲಿಕ್ಕೆ ಬಯಸುವಂಥವ್ರು, ಎಲ್ಲರಲ್ಲೂ ಕೂಡ ಯಾವುದೋ ಒಂದು ಪಾಸಿಟಿವ್ ಆಗಿ ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ನಿರೀಕ್ಷೆ ಸುಳ್ಳಾಗಲ್ಲ, ಹುಸಿಯಾಗಲ್ಲ. ಅದಕ್ಕೆ ಪ್ರತಿಯಾಗಿ ನಿಮಗೆ ಬೇಕಾದಂಥವರು ನಿಮ್ಮ ಪರವಾಗಿ ಇರುವಂಥದ್ದು, ನಿಮಗೆ ಅನುಕೂಲಕರವಾಗಿ ಇರುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಕೆಲವೊಂದು ಸಂಬಂಧಗಳನ್ನು ಉಳಿಸ್ಕೊಳ್ತೀರಿ. ಸಂಬಂಧಗಳಲ್ಲೇ ಒಂದು ವ್ಯವಹಾರವನ್ನು ಮಾಡುವಂಥದ್ದು ಕೂಡ ಇದೆ. ಆದರೆ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅದನ್ನು ಸ್ವಲ್ಪ ಜಾಗ್ರತೆಯಿಂದ ನೀವು ಪರಿಶೀಲನೆ ಮಾಡಿಕೊಳ್ಬೇಕಾಗತ್ತೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರು. ಇನ್ನು ಸ್ಥಿರಾಸ್ತಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕಾಗತ್ತೆ. ಹಾಗೆ ಕೆಲವೊಂದು ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ಮಾಡಬೇಕು ಅನ್ನುವಂಥವ್ರು ಸ್ವಲ್ಪ ಮುಂದಕ್ಕೆ ಹಾಕಿ ಒಂದು 4 ದಿನ ಕಳೀಲಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ತುಂಬ ಯಶಸ್ವಿ ಆಗುತ್ತೆ. ಹಾಗೆ ಈ ದಿನ ನಿಮಗೆ ಯಾವುದು ಸಾಧ್ಯ ಅಂಥದ್ದನ್ನು ಬಹಳ ವಿಶೇಷ ಮುತುವರ್ಜಿಯಿಂದ ಮಾಡ್ತೀರಿ. ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಚೆನ್ನಾಗಿದೆ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯ ವೃದ್ಧಿಯಾಗುವಂಥದ್ದು ಕೂಡ ಇರುತ್ತೆ. ಮನೆ ಮಂದಿ ನಿಮ್ಮ ಮಾತನ್ನು ಕೇಳ್ತಾರೆ, ಮನೆಯವರದ್ದು ಕೂಡ ಈ ದಿನ ನೀವು ಕೇಳುವಂಥದ್ದು ಇದೆ. ಒಟ್ಟಾರೆ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಅದು ಅತ್ಯುತ್ತಮವಾದಂಥ ಫಲವನ್ನು ನಿಮಗೆ ತರ್ತಾ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಮಹಿಷಮರ್ದಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿಯನ್ನು ದರ್ಶನ ಮಾಡಿಕೊಳ್ಳಿ. ಹಾಗೆ ಈ ದಿನ ಗೌರಿಯನ್ನು ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಲಾಭದಾಯಕವಾದಂಥ ದಿನ. ಅದರಲ್ಲೂ ತುಂಬ ಜವಾಬ್ದಾರಿ ಇರುವಂಥ ದಿನ. ಹಾಗಾಗಿ ಕೆಲಸ ಕಾರ್ಯಗಳ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಪ್ರಬುದ್ಧತೆಯನ್ನು ನೀವು ತೋರಿಸುವಂಥ ಸಮಯ. ಹಾಗೆ ಈ ದಿನ ನಿಮಗೆ ಬಂಧುಗಳನ್ನು, ಮಿತ್ರರನ್ನು, ಅದರಲ್ಲೂ ಅಪರೂಪದ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ತುಂಬ ಯಶಸ್ಸನ್ನು ತರುವಂಥದ್ದು. ಹಾಗೆ ನಿಮ್ಮ ಹಿತಶತ್ರುಗಳ ಒಂದು ಉಪಟಳ ನಿಮಗೆ ಇರಲ್ಲ, ಅವರ ಕಾಟ ಈ ದಿನ ನಿಮಗೆ ಇರಲ್ಲ. ಏಕೆಂದರೆ ಅಂಥವರನ್ನು ಬಹಳ ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಚಾಕಚಕ್ಯತೆ ನಿಮಗೆ ಒದಗಿ ಬರುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವೊಂದು ಕ್ಷೇತ್ರಗಳಲ್ಲಿ ತುಂಬ ಲಾಭ ಅನ್ನುವಂಥದ್ದು ಇದೆ. ಪ್ರಯಾಣ ಇದೆ. ಪ್ರಯಾಣದಲ್ಲೂ ಕೂಡ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ. ಹಾಗಾಗಿ ಅವರಿಂದ ನೀವು ಹೆಚ್ಚು ಲಾಭವನ್ನು ಮಾಡಿಕೊಳ್ಳುವಂಥದ್ದು ಈ ದಿನದಲ್ಲಿರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸದಾದಂತಹ ಒಂದು ಮೆಟ್ಟಿಲನ್ನು ನೀವು ನೋಡುವಂಥವ್ರು, ಒಂದು ಸ್ಟೆಪ್ ಮೇಲೆ ಹೋಗ್ತೀರಿ. ಹೊಸ ವ್ಯವಹಾರದಿಂದ ಹೊಸ ಲಾಭ ಕೂಡ ನಿಮಗೆ ಸಿಕ್ಕುವಂಥದ್ದು ಇರುತ್ತೆ. ಇನ್ನು ಈ ದಿನ ಬಹಳ ವಿಶೇಷತೆ ಅಂತ ಹೇಳಿದ್ರೆ ಹಿರಿಯರ ಬುದ್ಧಿವಾದದಂತೆ ಕೆಲವೊಂದು ಕೆಲಸಗಳನ್ನು ಮಾಡುವಂಥದ್ದು, ಅವರ ಮಾರ್ಗದರ್ಶನಕ್ಕೆ, ಅವರ ಅನುಭವಕ್ಕೆ ಈ ದಿನ ನೀವು ಬೆಲೆ ಕೊಡ್ತೀರಿ. ಅದನ್ನು ಫುಲ್ಫಿಲ್ ಮಾಡುವಂಥ ಪ್ರಯತ್ನದಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥದ್ದು ಇದೆ. ಹಾಗೆ ಈ ದಿನ ಕಳೆದು ಹೋದದ್ದಕ್ಕೆ ಚಿಂತೆ ಮಾಡಬೇಡಿ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಚಿಂತೆ ಮನಸ್ಸನ್ನು ಆವರಿಸ್ಕೊಳ್ಳುತ್ತೆ. ಆದರೆ ಕಳೆದು ಹೋದಂತಹ ಒಂದು ಸಮಯ ಆಗಲಿ, ಕಳೆದು ಹೋದಂತಹ ಒಂದು ವಸ್ತುವಾಗಲಿ, ವ್ಯಕ್ತಿಯಾಗಲಿ ವಾಪಸ್ಸು ಬರಲ್ಲ. ಹಾಗಾಗಿನೇ ನಿಮ್ಮ ಮನಸ್ಸನ್ನು ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಆರೋಗ್ಯದ ಕಡೆ, ಪ್ರಮುಖವಾಗಿ ನಿಮ್ಮ ಜಠರದ ಸಮಸ್ಯೆಯ ಕಡೆ ಸ್ವಲ್ಪ ಗಮನ ಕೊಡಿ. ಆಹಾರ ವಿಹಾರಾದಿಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ, ಅದರಲ್ಲೂ ಪೂರ್ವಾರ್ಧದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳ ಹೆಚ್ಚಳ ಇರುವಂಥದ್ದು, ಒಂದು ಪೈಪೋಟಿ ಎನ್ನುವಂಥದ್ದು ಇದೆ. ಹಾಗಾಗಿ ನಿಮ್ಮ ಪ್ರತಿಭೆಯನ್ನು ಗುರುತಿಸುವಂಥವರೇ ಈ ದಿನ ಇಲ್ಲ. ನಿಮ್ಮ ಒಂದು ಬೆಳಕನ್ನಾಗಲಿ ಅಥವಾ ನಿಮ್ಮ ಬಗ್ಗೆ ಆಗಲಿ ಈ ದಿನ ನೀವೇ ಪ್ರಚಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ
ಮನೆಯಲ್ಲಿ ಕೆಲವು ಚರ್ಚೆಗೆ, ಕೆಲವು ವಾಗ್ವಾದಕ್ಕೆ ಅವಕಾಶಗಳು ಆಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಅತಿಯಾದ ನಿರೀಕ್ಷೆಗೆ ಯಾರೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನೀವು ವಾಸ್ತವಿಕತೆಯನ್ನು ಒಪ್ಪಿಕೊಳ್ಬೇಕು, ಪ್ರಾಕ್ಟಿಕಲ್ ಆಗಿ ಇರಬೇಕು. ಆಗ ಮಾತ್ರ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರುವಂಥದ್ದು. ಇನ್ನು ಈ ದಿನ ಮನೆಯಲ್ಲಿ ಸ್ವಲ್ಪ ಸಹನೆ, ಒಂದು ಸಾಮರಸ್ಯ, ಹೊಂದಾಣಿಕೆ ಅನ್ನುವಂಥದ್ದನ್ನು ಇಟ್ಕೊಂಡ್ರೆ ಮಾತ್ರ ನಿಮ್ಮ ಕುಟುಂಬ, ನಿಮ್ಮ ಒಂದು ಮನಸ್ಥಿತಿ ಬಹಳ ಸಂತೋಷಮಯವಾಗಿರುತ್ತೆ. ಇಲ್ಲಾಂದರೆ ಅಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು, ಇದು ನಿಮ್ಮ ಚಿಂತೆಗೆ ಕಾರಣವಾಗುವಂಥದ್ದು ಕೂಡ ಇದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸ್ಪರ್ಧೆ ಇದೆ, ಒತ್ತಡ ಇದೆ, ಬಳಲಿಕೆ ಇದೆ, ಆಯಾಸ ಇದೆ. ಹಾಗೆ ಬಹಳ ಬೇಗ ಈ ದಿನ ಕೆಲಸದಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನುವಂಥ ಒಂದು ಸೋಮಾರಿತನ ಕೂಡ ಕಾಡುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಬೇಕು. ಹಾಗೆ ವಿಷ್ಣುವನ್ನು ಆರಾಧನೆ ಮಾಡಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ ಸ್ವಲ್ಪ ಹಿನ್ನಡೆ ಇದೆ, ಸ್ವಲ್ಪ ಹಣದ ನಷ್ಟ ಉಂಟಾಗುವಂಥದ್ದು ಇದೆ. ಇನ್ನು ಲೇವಾದೇವಿ ವ್ಯವಹಾರ ಮಾಡುವಂಥವರು, ಹಣವನ್ನು ಸಾಲವಾಗಿ ಕೊಡುವಂಥವರು, ಬಡ್ಡಿಗೆ ಹಣವನ್ನು ಕೊಡುವಂಥವರು, ಇವರಿಗೆ ಈ ದಿನ ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಆದಷ್ಟು ಲೇವಾದೇವಿ ವ್ಯವಹಾರವನ್ನು ನಿಲ್ಲಿಸುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಒತ್ತಡದಿಂದ, ಯಾರದ್ದೋ ಒಂದು ಮುಲಾಜಿಗೆ ಒಳಗಾಗಿ ತಪ್ಪು ಹೆಜ್ಜೆ ಇಡುವಂಥ ಸಾಧ್ಯತೆಗಳಿದೆ. ನಿಮ್ಮ ಕೈಯಿಂದ ತಪ್ಪು ಮಾಡಿಸ್ತಾರೆ. ಈ ದಿನದಲ್ಲಿ ಸ್ವಲ್ಪ ಜಾಗ್ರತೆ. ಅಂಥವರಿಂದ ಈ ದಿನ ದೂರ ಉಳಿಯುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ಮಾತಿಗೆ ಯಾರು ಬೆಲೆ ಕೊಡ್ತಾರೆ, ನಿಮ್ಮ ಒಂದು ಪ್ರೀತಿ ವಿಶ್ವಾಸವನ್ನು ಯಾರು ಗಳಿಸ್ಕೊಳ್ಬೇಕು ಅಂತ ಹಾತೊರಿತಾರೆ, ಅಂಥವರ ಜೊತೆಯಲ್ಲಿ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ವ್ಯಕ್ತಿಯಲ್ಲಿ ಒಂದು ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಇದ್ದರೆ, ತುಂಬ ನೆಗೆಟಿವ್ ಆಗಿ ಮಾತಾಡುವಂಥವ್ರು ಏನಾದರೂ ಇದ್ದರೆ ಅವರಿಂದ ದೂರ ಇರಿ. ಏಕೆಂದರೆ ನಿಮ್ಮ ಪ್ರಯತ್ನ ಆ ಒಂದು ಸುತ್ತುವರಿದಂತಹ ವಲಯದಲ್ಲಿ ನಿಮಗೆ ವಿಶೇಷ ಫಲವನ್ನು ತರಲ್ಲ. ಹಾಗಾಗಿನೇ ಈ ನಷ್ಟ, ಸೋಲು ಅನ್ನುವಂಥದ್ದನ್ನು ಅನುಭವಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿರ್ಲಿಪ್ತತೆ ಅನ್ನುವಂಥದ್ದು ಇದೆ. ಬೇಕು ಅಂತಲೂ ಹೇಳಲ್ಲ, ಬೇಡ ಅಂತಲೂ ಹೇಳಲ್ಲ, ಆದರೆ ಮಧ್ಯದಲ್ಲೇ ತಟಸ್ಥರಾಗಿ ಉಳಿಯುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಈ ದಿನ ನಿಮಗೆ ಜಯಪ್ರಾಪ್ತಿ ಆಗಬೇಕು, ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಈ ದಿನ ವ್ಯವಸ್ಥಿತವಾಗಿ ಕೆಲಸಗಳನ್ನು ಶುಭ ಸಮಯದಲ್ಲೇ ನೀವು ಆರಂಭ ಮಾಡಬೇಕು. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾನೆ ಕೆಲಸಗಳು ಆರಂಭ ಆಗಬೇಕು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಆಧ್ಯಾತ್ಮಿಕ ಚಿಂತನೆ ಎಲ್ಲೋ ಒಂದು ಕಡೆ ಮೂಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಅಂಥ ಒಂದು ಭಾವನೆಗಳಿಗೆ ಬೆಲೆ ಕೊಡಿ, ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ತುಂಬ ಅದೃಷ್ಟದ ದಿನ. ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳು, ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಇದರಲ್ಲಿ ಹೊಸದಾದಂಥ ಅನುಭವವನ್ನು ಪಡ್ಕೊಳ್ತೀರಿ. ಹೊಸ ಲಾಭ ಸಿಕ್ಕತ್ತೆ, ಹೊಸಬರ ಪರಿಚಯ ಆಗತ್ತೆ. ಹಾಗೆ ಹೊಸ ಬೆಳೆ ಆಗಲಿ, ಹೊಸತು ಅನ್ನುವಂಥದ್ದು ಮನೆಗೆ ಬರೋ ಸಾಧ್ಯತೆಗಳು ಈ ದಿನ ಜಾಸ್ತಿ ಇದೆ. ಇನ್ನು ಈ ದಿನ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡುವಂಥದ್ದು ಇದೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿರುವಂಥದ್ದಕ್ಕೆ ಪ್ರತಿಫಲ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ನಿಮ್ಮ ಸ್ನೇಹಿತರಿಂದ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಒಳ್ಳೆಯ ವಿಚಾರಗಳಿಗೆ ಒಳ್ಳೆಯ ದಾರಿ ಯಾವತ್ತೂ ತೆರೆದಿರುತ್ತೆ ಅನ್ನುವಂಥದ್ದಕ್ಕೆ ನೀವೇ ಜೀವಂತ ಸಾಕ್ಷಿಯಾಗಿರ್ತೀರಿ ಈ ದಿನದಲ್ಲಿ. ಇನ್ನು ಈ ದಿನ ಮನೆಯಲ್ಲಿ ಒಂದು ಸಾಮರಸ್ಯದ ಕೊರತೆ ಕಾಣುವಂಥದ್ದು, ನೋಡಲಿಕ್ಕೆ ಬಹಳ ಚಿಕ್ಕದಾದ ವಿಚಾರ, ತುಂಬ ಪುಟ್ಟದಾದಂತಹ ವಿಚಾರ, ಆದರೆ ನಿಮ್ಮ ಮಾತಿನಿಂದ, ನಿಮ್ಮ ಬಾಯಿಯಿಂದ ಬರುವಂಥ ಮಾತುಗಳು ಈ ದಿನ ಬಹಳ ದೊಡ್ಡ ದೊಡ್ಡ ಮಾತುಗಳು, ದೊಡ್ಡ ಪದಗಳಿಂದ ಕೂಡಿರುವಂಥ ಮಾತುಗಳು. ಹಾಗಾಗಿನೇ ಈ ಸಾಮರಸ್ಯದ ತಿಳುವಳಿಕೆಯ ಜೀವನ ಬಹಳ ಮುಖ್ಯ ನಿಮಗೆ. ಆದ್ದರಿಂದಲೇ
ಅಂಥ ಒಂದು ಪ್ರಯತ್ನವನ್ನು ಮಾಡಲೇಬೇಕು. ಇನ್ನು ಆಶಾಭಂಗವಾಗದಿರಲಿಕ್ಕೆ ಸೌಹಾರ್ದತೆಯನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಎಲ್ಲಿ ನಿಮಗೆ ಮನಸ್ತಾಪ ಇದೆ, ಭಿನ್ನಾಭಿಪ್ರಾಯ ಇದೆ, ಅಲ್ಲಿ ಆದಷ್ಟು ಹೊಂದಾಣಿಕೆ ಮಾಡಿಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಬಹಳ ಸೂಕ್ಷ್ಮವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ದೂರ ಹೋಗಿರುವಂಥ ವ್ಯಕ್ತಿಗಳು ಕೂಡ ನಿಮ್ಮ ಹತ್ತಿರಕ್ಕೆ ಬರುವಂಥ ಒಂದು ಹೃದಯ ವೈಶಾಲ್ಯತೆ, ಒಂದು ಮಾತಿನ ಆಕರ್ಷಣೆ ನಿಮಗೆ ಈ ದಿನ ಇರುತ್ತೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಪಾರ್ವತಿ ದೇವಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಧನಸ್ಥಾನ ಇದು, ವಾಕ್ಸ್ಥಾನ ಇದು, ಕುಟುಂಬ ಸ್ಥಾನ ಇದು. ಹಾಗಾಗಿ 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ನಿರಾಸೆಗಳು ಬಹಳ ಬೇಗ ಆಗುವಂಥದ್ದು. ಇನ್ನು ಕೆಲವು ವಿಚಾರದಲ್ಲಿ ಕುತೂಹಲ ಇದೆ, ಆದರೆ ಕುತೂಹಲವನ್ನು ತಣಿಸಲಿಕ್ಕೆ ಈ ದಿನ ಬೇರೊಂದು ಮಾರ್ಗವನ್ನೇ ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಕೆಲವರ ಬಗ್ಗೆ ಸ್ವಲ್ಪ ಸಹಾನುಭೂತಿ ಅನ್ನುವಂಥದ್ದು ಬೇಕು. ಸಾಫ್ಟ್ ಕಾರ್ನರನ್ನು ಈ ದಿನ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತಜ್ಞರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಯಾರದ್ದೋ ಒಂದು ಮಾರ್ಗದರ್ಶನ ಪಡೆದು ಮುಂದುವರಿಯುವಂಥದ್ದು ಕೂಡ ಈ ದಿನ ಕಾಣಿಸ್ತಾ ಇದೆ. ಆದರೆ ಈ ಹಗೆತನ, ಈ ದ್ವೇಷ, ಮತ್ಸರ ಇಂಥದ್ದನ್ನು ಸ್ವಲ್ಪ ಬಿಡಬೇಕಾಗತ್ತೆ ನೀವು. ಯಾಕೆಂದರೆ ಎಲ್ಲೋ ಒಂದು ಕಡೆ ನಿಮಗೆ ಆಗದವರ ಬಗ್ಗೆ ಈ ದಿನ ತೀವ್ರವಾದಂತಹ ಅಸಮಾಧಾನವನ್ನು ನೀವು ವ್ಯಕ್ತಪಡಿಸ್ತಾ ಇರ್ತೀರಿ, ಮಾತಿನಲ್ಲಿ ಹೇಳ್ಕೊಳ್ತಾ ಇರ್ತೀರಿ. ಇದನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನದ ವಿದ್ಯಮಾನಗಳು ನಿಮಗೆ ಮಿಶ್ರ ಫಲವನ್ನೇನೋ ತರಬಹುದು, ಆದರೂ ಕೂಡ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಯಾಕೆಂದರೆ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಒಂದು ಈ ಕಾಂಪಿಟೇಟಿವ್ ಸ್ಪಿರಿಟ್ನೆಸ್ ಅನ್ನುವಂಥದ್ದು ನಿಮ್ಮನ್ನು ಈ ದಿನ ಬಹಳ ಉತ್ತುಂಗ ಮಟ್ಟದಲ್ಲಿ ಇರಿಸತ್ತೆ. ಕುಟುಂಬದಲ್ಲೂ ಕೂಡ ನೀವು ಒಳ್ಳೆಯ ವ್ಯಕ್ತಿ ಆಗಬೇಕು, ಹಾಗೆ ಕೇಂದ್ರ ವ್ಯಕ್ತಿ ಆಗಬೇಕು. ಇದಕ್ಕೆ ಅವಕಾಶವನ್ನು ಕಲ್ಪಿಸುವಂಥ ಒಂದು ಪ್ರಯತ್ನ ಕೂಡ ಈ ದಿನ ನಡೆಯುತ್ತೆ. ಇನ್ನು ಈ ದಿನದಿಂದ ನಿಮ್ಮ ಒಡ ಹುಟ್ಟಿದವರಿಂದ ವಿಶೇಷವಾದಂಥ ಲಾಭ ನಿಮಗೆ ಆಗುವಂಥದ್ದು, ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಯಾವ ದಿಸೆಯಲ್ಲಿ ಪ್ರಯತ್ನ ಪಡ್ತೀರೋ ಅಲ್ಲಿ ನಿಮಗೆ ಲಾಭ ಅನ್ನುವಂಥದ್ದು ಇದೆ. ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿ, ಮಹಾಲಕ್ಷ್ಮಿ ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.